भारत माता की, भारत माता की जय श्री राम, जय श्री राम। वंदे वंदे नमः पार्वती पतये, नमः पार्वती पतये। रत्नाकर धौतपदां हिमालय किरीटिनी ब्रह्मराजर्षि रत्नाढ्यां वंदे भारत मातरम्। भारत मात्रे विद्महे समुद्र तनयायै धीमहि तन्न सिंहिणी प्रचोदयात्। कर्नाटकांबेली राजराजेश्वरी कन्नडिगरानंद सौभाग्य शुभकरी करुनाड सिंहासनाधीश्वरी नमिಸುವೆವು ಹರಸೌ ತಾಯಿ ಭುವನೇಶ್ವರಿ। ಜಗತ್ತನ್ನು ಬೆಳಗಿದ ಮಹಾನ್ ಚೇತನಗಳಿಗೆ ವಂದಿಸಿ ಸಿದ್ಧಗಂಗಾ ಗುರುಪರಂಪರೆಗೆ ಶಿರವಾಗಿ ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಎಲ್ಲ ಪೂಜ್ಯರಿಗೆ ಹಣೆಮಣಿದು ಸನಾತನ ಹಿಂದೂ ಧರ್ಮವನ್ನು ತಮ್ಮ ಪ್ರಾಣಗಳನ್ನು ಲೆಕ್ಕಿಸದೆ ಅಂದಿನಿಂದ ಇಂದಿನವರೆಗೆ ರಕ್ಷಿಸ್ತಾ ಇರತಕ್ಕಂಥ ಲಕ್ಷಾಂತರ ಮಂದಿ ನಾಗಾ ಸಾಧುಗಳಿಗೆ ಶರಣು ಸಮರ್ಪಿಸಿ ದೇಶದ ಒಳಗಿನ ನಮ್ಮನ್ನು ಹಾಗೂ ದೇಶವನ್ನು ಕಾಪಾಡುತ್ತಿರತಕ್ಕಂಥ ಭಾರತೀಯ ಸೇನೆಗೆ ವಂದಿಸಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕಾರ್ಯಕ್ರಮದ ಆಯೋಜಕರೇ, ಗಣ್ಯರೇ, ತಾಯಂದಿರೇ, ಪ್ರೀತಿಯ ಮಕ್ಕಳೇ ಹಾಗೂ ಸನಾತನ ಧರ್ಮದ ವಾರಸುದಾರರೇ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷಗಳ ಈ ಪಯಣದ ನಿಮಿತ್ತ ಕರ್ನಾಟಕದಾದ್ಯಂತ ಹಿಂದೂ ಸಮಾಜವನ್ನು ಜಾಗೃತಗೊಳಿಸುವುದಕ್ಕೋಸ್ಕರ ಪಂಚ ಪರಿವರ್ತನೆ ಯಾತ್ರೆಯನ್ನ ಮಾಡುವ ಮೂಲಕ ಅತ್ಯಂತ ಮುಖ್ಯವಾಗಿ 5 ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ 3,000 ಹಿಂದೂ ಸಮಾಜೋತ್ಸವಗಳು ನಡೀತಾ ಇದ್ದಾವೆ. ಭಾರತದಾದ್ಯಂತ 3 ಲಕ್ಷಕ್ಕೂ ಅಧಿಕ ಹಿಂದೂ ಸಮಾಜೋತ್ಸವಗಳು ನಡೆಯಲಿದ್ದಾವೆ. ಆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ. ಪಂಚ ಪರಿವರ್ತನೆಗಳ ಬಗ್ಗೆ ಆತ್ಮೀಯ ಹಿರಿಯ ಸ್ವಯಂ ಸೇವಕ ಹಿರಿಯರಾದಂಥವರು ನಿಮ್ಮನ್ನು ಕುರಿತು ಮಾತಾಡಲಿದ್ದಾರೆ ಅಂತ ಹೇಳ್ತಾ, ಆತ್ಮೀಯ ಹಿಂದೂ ಬಾಂಧವರೇ, ಈಗ ತಾನೇ ನಾನು ನನ್ನ ಮಾತನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೈಯಲ್ಲಿ ಜಯಘೋಷವನ್ನು ಕೂಗಿಸ್ತೇನೆ. ಆ ಜಯಘೋಷವನ್ನು ಕೂಗಿಸಬೇಕಾದ್ರೆ ಪ್ರಮುಖವಾಗಿ 4 ಜಯಘೋಷಗಳನ್ನು ನಿಮ್ಮಿಂದ ನಾನು ಹೇಳಿಸಿದೆ. 4 ಕಡೆಯೂ ಕೂಡ ನಾನು ತಿರುಗಿ ನೋಡ್ತಾ ಇದ್ದೆ. ಭಾರತ್ ಮಾತಾ ಕಿ ಜೈ ಎಂದೆ. ಕೆಲವರು ಕೈ ಎತ್ತಿದ್ರು, ಇನ್ ಕೆಲವರು ಕೈ ಇಳಿಸ್ಕೊತಿದ್ರು. ವಂದೇ ಮಾತರಂ ಅಂತ ಹೇಳಿದೆ, ಕೆಲವರು ಕೈ ಎತ್ತು ಜೋರಾಗಿ ಕೂಗಿದ್ರು. ಇನ್ ಕೆಲವ್ರದ್ದು ಸತ್ತಿರೋ ಹೆಣಗಳು, ಜೀವ ಇರೋ ಹೆಣಗಳು ಕೂತಿರ್ತಾರಲ್ಲ ಹಾಕೋತಿದ್ರು. ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿಸ್ದೆ. ಆಗಲೂ ಕೂಡ ಅನೇಕ ಮಂದಿ ಮೊಬೈಲ್ ಅಲ್ಲಿ ರೀಲ್ಸ್ ಅನ್ನ ನೋಡ್ಕೊಂಡು ಏನೋ ಒಂಥರ ಯಾರಾದ್ರೂ ಬೈದಾಗ ಜೈ ಶ್ರೀರಾಮ್ ಅಂತಾರಲ್ಲ ಆ ತರ ಅಂದ್ರು. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಅಂದಾಗ ಕೆಲವರು ಪ್ರೀತಿಯಿಂದ ಹೇಳಿದ್ರು, ಭಕ್ತಿಯಿಂದ ಹೇಳಿದ್ರು. ಕೆಲವರು ಇವರೇನಪ್ಪ ಕಾರ್ಯಕ್ರಮಕ್ಕೆ ಬಂದಾಗಲಿಂದ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ವಂದೇ ಮಾತರಂ, ಪಾರ್ವತಿ ಪತಯೇ ಹರ ಹರ ಮಹಾದೇವ ಅಂತ ಹೇಳಿಸ್ತಾರೆ ಅಂತ ಇವ್ರು ಯಾವಾಗಲೂ ಇದ್ದಿದ್ದೆ ಅಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರು. ಚೆನ್ನಾಗಿ ನೆನಪಿರಲಿ ಸನಾತನ ಬಂಧುಗಳೇ, ನಿಮ್ಮ ಇಡೀ ಜೀವನದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಉಸಿರು ಇರುವವರೆಗೆ ನೀವು ಯಾವುದೇ ಹಿಂದೂ ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಯಾರಾದರೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಜೈ ಶ್ರೀರಾಮ್, ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಅಂತ ಹೇಳಿದಾಗ ದಯವಿಟ್ಟು ಹೇಳ್ತಾನೆ, ಪ್ರೀತಿಯಿಂದ ಹೇಳಿ, ಗೌರವದಿಂದ ಹೇಳಿ, ಅಭಿಮಾನದಿಂದ ಹೇಳಿ, ಮನಃಪೂರ್ವಕವಾಗಿ ಹೇಳಿ, ಕಾಟಾಚಾರಕ್ಕೆ ಮಾತ್ರ ಹೇಳಬೇಡಿ. ಯಾಕೆ ಹೀಗೆ ಹೇಳಿದ್ರಿ ಅನ್ನೋದಕ್ಕೂ ಕಾರಣ ಇದೆ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಇವತ್ತು ನಮ್ಮ ರಕ್ತ ಕಲುಷಿತವಾಗದೆ ನಾವಿನ್ನು ಕೇಸರಿ ಬಟ್ಟೆಯನ್ನ, ಶಾಲುವನ್ನ ಹಾಕಿ, ಕುಂಕುಮವನ್ನ ಹಚ್ಚಿಕೊಂಡು, ಗಂಧವನ್ನ ಧರಿಸಿ, ಬಾವುಟವನ್ನ ಹಿಡಿದು ಈ ಭಾರತಾಂಬೆಯ ಒಂದು ಬ್ಯಾನರ್ನ ಮುಂದೆಗಡೆ ಪೂಜ್ಯರ ಸನ್ನಿಧಾನದಲ್ಲಿ ಇವತ್ತೇನು ಹಿಂದೂಗಳಾಗಿ ಕೂತಿದೀವಲ್ಲ, ನಾವು ಇವತ್ತು ಹಿಂದೂಗಳಾಗಿ ಕೂತಿರೋದಕ್ಕೆ ಪ್ರಮುಖ ಕಾರಣವೇ ಈ 4 ಜಯಘೋಷಗಳು ಅಂತ ಹೆಮ್ಮೆಯಿಂದ ನಾನು ಹೇಳಬಲ್ಲೆ. ಈ 4 ಕೂಡ ಬರೀ ಜಯಘೋಷಗಳಲ್ಲ, ಇದನ್ನ ರಣಮಂತ್ರಗಳು ಅಂತ ಕರೀತಾರೆ.
ಧರ್ಮಕ್ಕೋಸ್ಕರ ಪ್ರಾಣಗಳನ್ನ ಸಮರ್ಪಿಸಿದಂತಹ ಧರ್ಮ ಪ್ರೇಮಿಗಳು, ರಾಷ್ಟ್ರ ಪ್ರೇಮಿಗಳು ತಮ್ಮ ಪ್ರಾಣಗಳನ್ನ ದೇಶ ಮತ್ತು ಧರ್ಮಕ್ಕೆ ಅರ್ಪಿಸುವಾಗ ಅವರೆಲ್ಲರಿಗೂ ಕೂಡ ಹೃದಯದ ಅಂತರಾಳದಿಂದ ಸ್ಫೂರ್ತಿಯನ್ನ ತಂದುಕೊಟ್ಟದ್ದು ಇದೇ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ, ಇದೇ ಜೈ ಶ್ರೀರಾಮ್, ಇದೇ ವಂದೇ ಮಾತರಂ, ಇದೇ ಭಾರತ್ ಮಾತಾ ಕಿ ಜೈ. ಚೆನ್ನಾಗಿ ನೆನಪಿರಲಿ, ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಧರ್ಮ ಪ್ರತಿಷ್ಠಾಯೇ ಸಿದ್ಧ ಖಡ್ಗ ಸದಾ ವಯಂ, ಹಿಂದೂ ಧರ್ಮಕ್ಕೋಸ್ಕರ ನನ್ನ ಖಡ್ಗ ಸದಾ ತೆರೆದಿರುತ್ತದೆ, ಕೈಯಲ್ಲಿರುತ್ತದೆ ಅಂತ ಹೊರಟಾಗ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ದೇಶದ ಹಿಂದೂಗಳನ್ನ ಕಾಪಾಡಲಿಕ್ಕೆ ಸ್ಫೂರ್ತಿಯನ್ನ ಕೊಟ್ಟಂತಹ ಜಯಘೋಷ, ತಾರಕ ಮಂತ್ರ, ರಣಮಂತ್ರ ಬೇರೆ ಯಾವುದೂ ಅಲ್ಲ, ಅದೇ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರು ಪ್ರಾಣ ಬೇಕಾದ್ರೂ ಬಿಡ್ತೇನೆ, ಮತಾಂತರ ಮಾತ್ರ ಆಗೋದಿಲ್ಲ ಅಂತ ಹೇಳಿದಾಗ ಅವರು ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ನಮ್ಮ ತಾಯಂದಿರನ್ನ ಕಾಪಾಡೋದಕ್ಕೋಸ್ಕರ, ನಮ್ಮ ದೇವಾಲಯಗಳನ್ನ ಕಾಪಾಡೋದಕ್ಕೋಸ್ಕರ, ಗಂಗಾ ಗೋಮಾತೆ ಭೂಮಾತೆಯನ್ನ ಕಾಪಾಡೋದಕ್ಕೆ ಅವರಿಗೆ ಸ್ಫೂರ್ತಿಯನ್ನ ಕೊಟ್ಟದ್ದು ಇದೇ ತಾರಕ ಮಂತ್ರ, ಇದೇ ರಣಮಂತ್ರ. ಛಾವಾ ಪಿಕ್ಚರ್ ನೋಡಿದಿರಲ್ಲ, ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಇದೇ ರಾಣಾ ಪ್ರತಾಪ ಸಿಂಹ ನಮ್ಮ ಇಡೀ ದೇಶದ ದೇವಾಲಯಗಳನ್ನ ಕಾಪಾಡೋದಕ್ಕೆ ಪೃಥ್ವಿರಾಜ್ ಚೌಹಾಣ್ ಮಹಾರಾಜರಿಗೆ, ಸನಾತನ ಹಿಂದೂ ಧರ್ಮವನ್ನ ಕಾಪಾಡೋದಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದೇಶ ಧರ್ಮವನ್ನ ಕಾಪಾಡೋದಕ್ಕೆ, ಚಕ್ರವರ್ತಿ ಪುಲಿಮಡಿ ಪುಲಿಕೇಶಿ ಧರ್ಮವನ್ನ ಕಾಪಾಡೋದಕ್ಕೆ, ಒನಕೆ ಓಬವ್ವ ಸನಾತನ ಧರ್ಮವನ್ನ ಕಾಪಾಡೋದಕ್ಕೆ, ಕಿತ್ತೂರ ರಾಣಿ ಚೆನ್ನಮ್ಮ ಸನಾತನ ಧರ್ಮವನ್ನ ಕಾಪಾಡೋದಕ್ಕೆ, ಮದಕರಿ ನಾಯಕ ಧರ್ಮವನ್ನ ಕಾಪಾಡೋದಕ್ಕೆ, ಅಲ್ಲೂರಿ ಸೀತಾರಾಮರಾಜು ಧರ್ಮವನ್ನ ಕಾಪಾಡೋದಕ್ಕೆ, ಉಯ್ಯಾಲವಾಡ ನರಸಿಂಹಾರೆಡ್ಡಿ ಸ್ವಾತಂತ್ರ್ಯಕ್ಕೆ ಧರ್ಮಕ್ಕೆ ಹೋರಾಡಿದಾಗ ಈ ಎಲ್ಲ ದೇಶ ಧರ್ಮ ಪ್ರೇಮಿಗಳನ್ನ ಸ್ಫೂರ್ತಿಗೊಳಿಸಿದ್ದು ಇದೇ ತಾರಕ ಮಂತ್ರ, ಇದೇ ರಣಮಂತ್ರ, ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಆತ್ಮೀಯ ಬಂಧುಗಳೇ, ವಿದೇಶಿ ದಾಳಿಕೋರರು ರಾಮನ ದೇವಾಲಯವನ್ನು ನುಚ್ಚು ನೂರು ಮಾಡಿದಾಗ 500 ವರ್ಷಗಳ ಅವಧಿಯಲ್ಲಿ 3.5 ಲಕ್ಷ ಹಿಂದೂ ಬಂಧುಗಳು, ಕರಸೇವಕರು ಮನೆ, ಮಠ, ಹೆಂಡತಿ, ಮಕ್ಕಳು ಎಲ್ಲವನ್ನ ತ್ಯಾಗ ಮಾಡಿ ನಮ್ಮ ಪ್ರಭು ಶ್ರೀರಾಮನ ಮಂದಿರದ ನಿರ್ಮಾಣಕ್ಕೋಸ್ಕರ, ಪ್ರಭು ಶ್ರೀರಾಮನಿಗೋಸ್ಕರ ಪ್ರಾಣ ಕೊಟ್ರಲ್ಲ. 3.5 ಲಕ್ಷ ಕರಸೇವಕ, ಆ ಧರ್ಮಾಭಿಮಾನಿಗಳ ರಾಮ ಭಕ್ತರಿಗೆ ಸ್ಫೂರ್ತಿಯನ್ನ ಕೊಟ್ಟದ್ದು ಇದೇ ತಾರಕ ಮಂತ್ರ, ಜೈ ಶ್ರೀರಾಮ್. ಹನುಮಂತ ರಾವಣನ ಸೇನೆಯನ್ನ ಪುಳಿಗಟ್ಟೋದಕ್ಕೆ ಆ ಬಲಶಾಲಿಯಾದ ಆ ವಾಯುಸುತನಿಗೆ ಸ್ಫೂರ್ತಿಯನ್ನ ಕೊಟ್ಟದ್ದು ಕೂಡ ಇದೇ ತಾರಕ ಮಂತ್ರ, ಜೈ ಶ್ರೀರಾಮ್. ಅಷ್ಟೇ ಅಲ್ಲ, 1887ರಿಂದ 1857ರಿಂದ 1947ರ ಈ 90 ವರ್ಷಗಳ ಸ್ವಾತಂತ್ರ್ಯ ಹೋರಾಟದ ಈ ಅವಧಿಯಲ್ಲಿ ಹೆಂಡತಿ, ಮಕ್ಕಳು, ಕುಟುಂಬ, ವಿದ್ಯಾಭ್ಯಾಸ, ಕೆಲಸ, ಭವಿಷ್ಯ ಎಲ್ಲವನ್ನ ತ್ಯಾಗ ಮಾಡಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರನ್ನ ಒದ್ದು ಓಡಿಸೋದಕ್ಕೋಸ್ಕರ 7,30,000ಕ್ಕೂ ಹೆಚ್ಚು ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ಪ್ರಾಣ ಕೊಟ್ರಲ್ರಿ. ಅವರು ದೇಶಕ್ಕೋಸ್ಕರ ಪ್ರಾಣಗಳನ್ನ ಸಮರ್ಪಿಸೋದಕ್ಕೆ, ಅವರ ಅಂತರಂಗದ ಕಿಚ್ಚನ್ನ, ಸ್ವಾತಂತ್ರ್ಯ ಪ್ರೇಮವನ್ನ ಬಡಿದೆಚ್ಚರಿಸಿದ್ದು ಇದೇ ರಣಮಂತ್ರಗಳು. ರಸ ಋಷಿಯಾದ ರವೀಂದ್ರನಾಥ ಠಾಗೂರ್ ಅವರು ಕೊಟ್ಟ ರಣಮಂತ್ರ ಅದೇ ತಾರಕ ಮಂತ್ರ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಈ 4 ರಣಘೋಷಗಳ ಹಿಂದೆ ನಮ್ಮ ಅಸ್ತಿತ್ವ ಇದೆ, ನಮ್ಮ ಧರ್ಮದ ಉಳಿವು ಇದೆ, ನಮ್ಮ ದೇಶದ ಅಸ್ತಿತ್ವ ಇದೆ. ದೇಶ ಧರ್ಮಕ್ಕೋಸ್ಕರ ಪ್ರಾಣ ಕೊಟ್ಟಂತಹ ಕೋಟ್ಯಂತರ ಮಂದಿಯ ಪ್ರಾಣಾರ್ಪಣೆ ಈ 4 ಜಯಘೋಷಗಳಲ್ಲಿ ಅಡಗಿದೆ. ಯಾವುದೇ ಕಾರಣಕ್ಕೂ, ಯಾವುದೇ ಸಂದರ್ಭ ಬಂದರೂ ಈ ಜಯಘೋಷಗಳನ್ನು ಹೇಳಬೇಕಾದಾಗ ಪ್ರೀತಿಯಿಂದ ಹೇಳಿ, ಅಭಿಮಾನದಿಂದ ಹೇಳಿ, ಭಕ್ತಿಯಿಂದ ಹೇಳಿ, ಗೌರವದಿಂದ ಹೇಳಿ. ಯಾಕೆ ಗೊತ್ತಾ? ನಾವಂತೂ ಆ ಧರ್ಮದ ಹೋರಾಟದಲ್ಲಿ ಭಾಗಿಗಳಾಗಲಿಕ್ಕೆ ಸಾಧ್ಯ ಆಗಲಿಲ್ಲ.
ನಾವಂತೂ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ಪ್ರಾಣಾರ್ಪಣೆ ಮಾಡಲಿಕ್ಕೆ ಆ ಸಮಯ ನಮಗೆ ಸಿಗಲಿಲ್ಲ. ಅವರೆಲ್ಲರಿಗೂ ಗೌರವವನ್ನು ಸೂಚಿಸಬೇಕು ಅಂದ್ರೆ 4 ಜಯಘೋಷಗಳನ್ನ ಅಭಿಮಾನದಿಂದ ಹೇಳಿ ಎಲ್ಲರೂ ಒಟ್ಟಿಗೆ ಈಗ ಹೇಳಿ ತಮ್ಮ 2 ವಸ್ತ್ರಗಳನ್ನು ಮೇಲೆ ಕೆತ್ತು ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ, ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ವಂದೇ ವಂದೇ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ಈ ಫೋರ್ಸ್ ಸಾಯುವ ಕೊನೆಯವರೆಗೆ ಹಾಗೆ ಇರಬೇಕು, ಇರುತ್ತೆ ಅಲ್ವಾ? ಅನೇಕ ಜನ ಮಾತನಾಡಬೇಕಾದ್ರೆ ಹೇಳ್ತಾರೆ, ಸನಾತನ ಧರ್ಮ ಸಾವಿರಾರು ವರ್ಷಗಳಿಂದ ಆಕ್ರಮಣಗಳನ್ನ, ದಾಳಿಗಳನ್ನ, ದಂಡಯಾತ್ರೆಗಳನ್ನ ಸಹಿಸಿಕೊಂಡಿದೆ. ಅವರನ್ನೆಲ್ಲ ಮೆಟ್ಟಿ ನಿಂತು ನಾವಿನ್ನೂ ಹಿಂದೂಗಳಾಗಿ ಇದ್ದೇವೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಕೇಳೋದಕ್ಕಂತೂ ಖುಷಿ. ಚೆನ್ನಾಗಿ ನೆನಪಿರಲಿ, ಪ್ರಪಂಚದ ಅನೇಕ ದೇಶಗಳು ಒಂದೊಂದೇ ದಾಳಿಗೆ ನುಚ್ಚು ನೂರಾಗಿ ಅವರು ಹೇಳ ಹೆಸರಿಲ್ಲದಂತೆ ಅವರ ಮೂಲ ಸಂಸ್ಕೃತಿಯನ್ನ ಕಳ್ಕೊಂಡು ಮತಾಂತರವಾಗಿ ಇವತ್ತು ಜಗತ್ತಿನ ಅನೇಕ ದೇಶಗಳು ಸಂಪೂರ್ಣ ಮತಾಂತರ ಆಗಿ ಹೋಗಿವೆ. ಆತ್ಮೀಯರೇ, 1200 ವರ್ಷಗಳಿಂದ ನಮ್ಮ ದೇಶದ ಮೇಲೆ 68ಕ್ಕೂ ಹೆಚ್ಚು ದಾಳಿಗಳು, ದಂಡಯಾತ್ರೆಗಳು, ಆಕ್ರಮಣಗಳು, ಮತಾಂತರಗಳಾದರೂ ಕೂಡ ಇನ್ನೂ ನಾವು ನಮ್ಮ ರಕ್ತ ಕಲುಷಿತವಾಗದೆ ನಾವು ಸನಾತನಿಗಳು, ಹಿಂದೂಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇವೆ ಅಂದ್ರೆ, ನಮ್ಮ ಧರ್ಮ ಇನ್ನೂ ಇದೆ ಅಂದ್ರೆ, ನಮ್ಮ 12 ಜ್ಯೋತಿರ್ಲಿಂಗಗಳು, 18 ಶಕ್ತಿಪೀಠಗಳು, 108 ವೈಷ್ಣವ ದಿವ್ಯ ಕ್ಷೇತ್ರಗಳು, ನಮ್ಮ ಅಖಂಡ ಭಾರತ ಇನ್ನೂ ಇದೆ ಅಂದ್ರೆ ಅದಕ್ಕೆ ಕಾರಣ ಕೋಟ್ಯಂತರ ಮಂದಿ ಧರ್ಮ ಪ್ರೇಮಿಗಳು ತಮ್ಮ ಪ್ರಾಣಗಳನ್ನ ಧರ್ಮಕ್ಕೋಸ್ಕರ ಅರ್ಪಿಸಿರೋದ್ರಿಂದ ಅನ್ನೋದನ್ನ ಯಾವತ್ತಿಗೂ ಮರೆಯಬೇಡಿ, ಯಾವತ್ತಿಗೂ ಕೂಡ ಮರೆಯಬೇಡಿ. ಇವತ್ತಿಗೆ 1022 ವರ್ಷಗಳ ಹಿಂದೆ, ಇವತ್ತಿಗೆ 1022 ವರ್ಷಗಳ ಹಿಂದೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಮಕ್ಕಳನ್ನ ಕೂರಿಸ್ಕೊಂಡಿದ್ದೀರಿ, ಅವರಿಗೆ ಮನೆಗೆ ಹೋದ್ಮೇಲೆ ಹೇಳ್ಕೊಡಿ. ಯಾಕೆ ಅಂದ್ರೆ ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ, ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸೋದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಇವತ್ತಿಗೆ 1020ಕ್ಕೂ ಹೆಚ್ಚು ವರ್ಷಗಳ ಹಿಂದೆ 12 ಜ್ಯೋತಿರ್ಲಿಂಗಗಳಿಗೆ ಒಂದಾದ ಸೋಮನಾಥನ ಮೇಲೆ, ಸೋಮನಾಥ ದೇವಾಲಯದ ಮೇಲೆ ಹೊರದೇಶಗಳಿಂದ ಒಂದು ಸೈನ್ಯ ಬಂದು ಆಕ್ರಮಣ ಮಾಡಿತು. 3 ದಿನ ಯುದ್ಧ ಆಯಿತು. 3 ದಿನಗಳ ಕಾಲ ಅದು ಮೊಟ್ಟ ಮೊದಲ ಆಕ್ರಮಣ. ಭರತ ಖಂಡದ 12 ಜ್ಯೋತಿರ್ಲಿಂಗಗಳ ಮೊಟ್ಟ ಮೊದಲನೆಯಾದ ನಮ್ಮ ಭಗವಂತ ಸೋಮನಾಥನ ಮಂದಿರದ ಮೇಲೆ. ಎಲ್ಲೋ ಗಜನಿಯಿಂದ ಒಂದು ಪಡೆ ಸೈನ್ಯ ಶಸ್ತ್ರಾಸ್ತ್ರಗಳನ್ನು ಹಿಡಿಕೊಂಡು ಕುದುರೆಯ ಮೇಲೆ ಬಂದ್ರು. ಬರುವಷ್ಟೊತ್ತಿಗೆ ಈ ವಿಚಾರ ಅಲ್ಲಿ ಬಂದಂತಹ ಸೋಮನಾಥನ ದರ್ಶನಕ್ಕೆ ಬಂದಿದ್ದ 50,000 ಜನಕ್ಕೆ ಭಕ್ತರಿಗೆ, ನನ್ನ ನಿಮ್ಮ ಹಾಗೆ ಸಾಮಾನ್ಯ ಭಕ್ತರಿಗೆ ಗೊತ್ತಾಯಿತು. ಅವರೇನ್ ಮಾಡಿದ್ರು ಗೊತ್ತಾ? ಓಡಿ ಹೋಗ್ಲಿಲ್ಲ. ದ್ವಾರಗಳನ್ನ ಬಂದ್ ಮಾಡಿ ಗೇಟ್ಗಳನ್ನ ಹಾಕಿ ರಾಜಗೋಪುರದ ಮುಂದೆ ಮೇಲೆ ಎಲ್ಲ ನಿಂತು ಆ ಸೈನ್ಯವನ್ನ ಪ್ರತಿರೋಧಿಸಿದ್ರು. ಒಬ್ಬನೇ ಒಬ್ಬ ಸೈನಿಕನನ್ನು ಕೂಡ ಸೋಮನಾಥನನ್ನ ಮುಟ್ಟಲಿಕ್ಕೆ ಬಿಡಲಿಲ್ಲ 2 ದಿನಗಳ ಕಾಲ. ಕೊನೆಗೆ ಆ ದುಷ್ಟರ ಸೇನೆ ಆ ಗೋಡೆಗಳನ್ನು ಒಡೆದು ಸೋಮನಾಥನ ವಿಗ್ರಹವನ್ನ ಪೀಸ್ ಮಾಡಿ ತಮ್ಮ ದೇಶಕ್ಕೆ ತಗೊಂಡೋಗಿ, ನಾವು ಯಾವ ದೇವರನ್ನ ಸೋಮನಾಥ ಮೃತ್ಯುಂಜಯ ಅಂತ ಕರಿತೀವೋ ಆ ವಿಗ್ರಹದ ಕಲ್ಲನ್ನ ತಮ್ಮ ವಾಶ್ರೂಮ್ಗಳ, ಬಾತ್ರೂಮ್ಗಳ, ತಾವು ನಡೆಯುವ ಮೆಟ್ಟಿಲನ್ನಾಗಿ ಮಾಡಿಕೊಂಡ್ರು. ಆ ಮೊದಲ ಹೋರಾಟದಲ್ಲಿ ಸೋಮನಾಥನಿಗೋಸ್ಕರ 50,000 ಮಂದಿ, ಒಬ್ರಿಬ್ರಲ್ಲ, ನನ್ನ ಹಾಗೆ ನಿಮ್ಮ ಹಾಗೆ ಸಾಮಾನ್ಯ ಶಿವಭಕ್ತರು 50,000 ಮಂದಿ ಪ್ರಾಣಾರ್ಪಣೆಯನ್ನ ಹರ ಹರ ಮಹಾದೇವ ಅನ್ನೋ ಆ ಸ್ಫೂರ್ತಿಯಿಂದ ತಮ್ಮ ಪ್ರಾಣ ಕೊನೆ ಉಸಿರಿರೋವರೆಗೆ ಸೋಮನಾಥನನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರು. ಕೊನೆಗೆ ಸೋಮನಾಥನಿಗೋಸ್ಕರ ಪ್ರಾಣಾರ್ಪಣೆಯನ್ನ ಮಾಡಿದ್ರು. ಎರಡನೆಯದಾಗಿ ಅದೇ ವಿದೇಶಗಳಿಂದ ಮತ್ತೊಂದು ಆಕ್ರಮಣಕಾರಿ ಸೈನ್ಯ ಬಂತು. 14,000 ಶಸ್ತ್ರ ಸಜ್ಜಿತ ಕುದುರೆ ಇರತಕ್ಕಂತ, ಆಯುಧಗಳಿರ್ತಕ್ಕಂಥ ಸೇನೆ ದೆಹಲಿಗೆ ಬಂದು ದೆಹಲಿಯನ್ನ ಲೂಟಿ ಹೊಡಿತು. ದೆಹಲಿಯನ್ನ ಲೂಟಿ ಹೊಡೆದ ತಕ್ಷಣ ಅವರ ಗಮನ
ನಾವು ನೀವೆಲ್ಲರೂ ಯಾರನ್ನ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಅಂತೀವೋ, ಆ ಕೃಷ್ಣನ ಮಥುರಾದ ಮೇಲೆ ಅವರ ಕಣ್ಣು ಬಿತ್ತು ಮಥುರಾದ ಕಡೆಗೆ ಹೋದರು. ಮಥುರಾ ದೇವಾಲಯದ ಮೇಲೆ ಹೋಗಿ ಇರುವೆಗಳ ಹಾಗೆ ನೊಣಗಳ ಹಾಗೆ ಮುತ್ತಿ ದೇವಾಲಯವನ್ನ ಧ್ವಂಸ ಮಾಡಿದ್ರು. ಅಲ್ಲಿರ್ತಕ್ಕಂಥ 20,000ಕ್ಕೂ ಹೆಚ್ಚು ಜನ ನಮ್ಮ ಹಿಂದೂ ತಾಯಂದಿರು ಪ್ರಾಣ ಉಳಿಸ್ಕೊಳ್ಳೋದಕ್ಕೆ, ಪ್ರಾಣ ಉಳಿದ್ರೆ ಮತಾಂತರ ಮಾಡ್ತಾರೆ, ಮಾನಭಂಗ ಮಾಡ್ತಾರಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ರು, ಇವ್ರ ಹತ್ರ ಮತಾಂತರ ಆಗೋದಕ್ಕಿಂತ ಮಾನಭಂಗ ಮಾಡಿಸ್ಕೊಳ್ಳೋದಕ್ಕಿಂತ ನದಿಗೆ ಬಿದ್ದು ಸಾಯೋದು ಒಳ್ಳೆಯದು ಅಂತ 20,000ಕ್ಕೂ ಹೆಚ್ಚು ಜನ ಹಿಂದೂ ಹೆಣ್ಣು ಮಕ್ಕಳು ನದಿಗೆ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡಿಕೊಂಡ್ರು. ಮಿಕ್ಕ ಸಾವಿರಾರು ಹೆಣ್ಣು ಮಕ್ಕಳು ಗೋಕುಲಕ್ಕೆ ಹೋಗಿ ರಕ್ಷಣೆಯನ್ನು ಪಡೆದರು. ಈ ಕ್ರೌರ್ಯ ನಡೀತಾ ಇರಬೇಕಾದ್ರೆ ಎಲ್ಲೋ ಅರಣ್ಯಗಳಲ್ಲಿ ಹರ ಹರ ಮಹಾದೇವ ಅಂತ ತಪಸ್ಸು ಮಾಡುತ್ತಿದ್ದಂತಹ ಮೈಯೆಲ್ಲ ಬೂದಿ ಬಳ್ಕೊಂಡಿದ್ದಂತಹ ನಾಗ ಸಾಧುಗಳ ಕಿವಿಗೆ ಬಿತ್ತು. ಯಾವಾಗ ನನ್ನ ತಾಯಂದಿರು ಹಿಂದೂ ಹೆಣ್ಣು ಮಕ್ಕಳು ಅಪಾಯದಲ್ಲಿದ್ದಾರೆ ಅಂತ ಸರ್ವ ಸಂಘ ಪರಿತ್ಯಾಗಿಗಳಾದ ನಾಗ ಸಾಧುಗಳಿಗೆ ಗೊತ್ತಾಯಿತು, ಇಮಿಡಿಯೇಟ್ಲಿ ಅವರು ಗೋಕುಲಕ್ಕೆ ಬಂದರು. 4,000 ಜನ ನಾಗ ಸಾಧುಗಳು ಬಂದದ್ದೇ ತಡ, ತಮ್ಮ ಮೈತುಂಬ ಬೂದಿಯನ್ನು ಬೆಳಕೊಂಡಿದ್ದ ದೇಹವನ್ನ ಕೊಡವಿದ್ದೇ ತಡ, ಆ ಭಸ್ಮದ ಹೊಗೆಯಿಂದ ಕೈಗೆ ಸಿಕ್ಕ ಮೂಳೆಗಳನ್ನ ಆಯುಧಗಳನ್ನ ಹಿಡಿದು ಆ ವಿದೇಶಿಯಿಂದ ಬಂದಂತಹ ಹೆಣ್ಣು ಮಕ್ಕಳನ್ನ ಕೊಲ್ಲೋದಕ್ಕೆ ಗೋಕುಲಕ್ಕೆ ಬಂದಿದ್ದ 14,000 ಜನ ಆ ಆಕ್ರಮಣಕಾರಿಗಳಲ್ಲಿ 6,822 ಜನರ ತಲೆಗಳನ್ನ ಕತ್ತರಿಸಿ ತಮ್ಮ ತ್ರಿಶೂಲಕ್ಕೆ ಸಿಕ್ಕಿಸಿ ಅಷ್ಟೂ ಜನ ಹೆಣ್ಣು ಮಕ್ಕಳನ್ನ ಕಾಪಾಡಿದ್ರು. ಆ ಹೆಣ್ಣು ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ 4,000 ನಾಗ ಸಾಧುಗಳಲ್ಲಿ 22,000 ನಾಗ ಸಾಧುಗಳು ಪ್ರಾಣಗಳನ್ನ ಕಳ್ಕೊಂಡ್ರು. ಯಾರಿಗೋಸ್ಕರ? ನಮಗೋಸ್ಕರ. ಯಾರಿಗೋಸ್ಕರ? ನಮ್ಮ ದೇವಾಲಯವನ್ನ ಕಾಪಾಡೋದಕ್ಕೋಸ್ಕರ. ಯಾರಿಗೋಸ್ಕರ? ನಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ. ಯಾರಿಗೋಸ್ಕರ? ನಮ್ಮ ಸನಾತನ ಧರ್ಮವನ್ನ ಕಾಪಾಡಲಿಕ್ಕೋಸ್ಕರ. ಅಷ್ಟೇ ಅಲ್ಲ, ಪ್ರಭು ಶ್ರೀರಾಮಚಂದ್ರನ ಮನೆ ದೇವರಾದ ತಮಿಳುನಾಡಿನ ಶ್ರೀರಂಗಂನ ಮೇಲೆ ದೆಹಲಿ ಸುಲ್ತಾನರ ಆಕ್ರಮಣ ಆಯಿತು. ಈ ವಿಚಾರ ಅಲ್ಲಿನ ನಮ್ಮ ನಿಮ್ಮ ಮುಗ್ಧ ಭಕ್ತರಿಗೆ ಗೊತ್ತಾಯಿತು. ಅವರನ್ನ ಒಳಗಡೆಗೆ ಹೋಗದ ಹಾಗೆ ಆ ರಾಜಗೋಪುರದ ಮುಂದೆ 12,000 ಮಂದಿ ಆ ರಂಗನಾಥನ ಭಕ್ತರು, ನಾವು ನಿಮ್ಮನ್ನ ಒಳಗೋಗೋಕೆ ಬಿಡೋದಿಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಇವತ್ತಿನ ಆ ಶ್ರೀ ರಂಗನಾಥನ ವಿಗ್ರಹದ ಮುಂದೆ ಗೋಡೆಯನ್ನ ಕಟ್ಟಿ ರಂಗನಾಥನನ್ನ ರಕ್ಷಣೆ ಮಾಡಿ, ರಂಗನಾಥನಿಗೋಸ್ಕರ ಸನಾತನ ಹಿಂದೂಗಳು 12,000 ಜನ ಮಂದಿ ತಮ್ಮ ಪ್ರಾಣಾರ್ಪಣೆ ಮಾಡಿದ್ರಲ್ಲ. ಯಾರಿಗೋಸ್ಕರ? ಸನಾತನ ಧರ್ಮವನ್ನ ಕಾಪಾಡೋದಕ್ಕೋಸ್ಕರ. ಯಾರಿಗೋಸ್ಕರ? ಇವತ್ತು ರಂಗನಾಥನ ದರ್ಶನವನ್ನ ನಾವು ಮಾಡೋದಕ್ಕೋಸ್ಕರ ಕಣ್ರಿ. ಮರ್ತ್ರೆ ಹೇಗೆ? ಅದಕ್ಕೆ ನಾನು ಹೇಳಿದ್ದು, ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನ ಸೃಷ್ಟಿಸೋದಕ್ಕೆ ಸಾಧ್ಯವಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಮೋಸದಿಂದ ಹಿಡ್ಕೊಂಡೋಗಿ 40 ದಿನಗಳ ಕಾಲ ಚಿತ್ರಹಿಂಸೆ ಕೊಟ್ಟುಕೊಂಡ್ರಲ್ಲ. ಚಾವ ಫಿಲಂ ನೋಡಿರೋರಿಗೆಲ್ಲ ಗೊತ್ತೇ ಇದೆ. ಯಾರಾದ್ರೂ ಮನೆಯಲ್ಲಿ ಮೊಣಕೈಗೆ ಗೋಡೆ ಅಥವಾ ಕಿಟಕಿ ತಗಲಿಸ್ಕೊಂಡಾಗ ಎಷ್ಟು ಪಾಡು ಪಡ್ತೀರಿ. ಏನಾದ್ರೂ ತರಕಾರಿ ಕಟ್ ಮಾಡಬೇಕಾದ್ರೆ ಕೈ ಕೈಕೊಂಡಾಗ, ಖಾರದಲ್ಲಿ ಊಟ ಮಾಡಬೇಕಾದ್ರೆ ಕೈ ಹೇಗೆ ಚುರುಕನ್ನುತ್ತೆ. ನಿಮಗೆ ಹೀಗಾಗಬೇಕಾದ್ರೆ ಛತ್ರಪತಿ ಸಂಭಾಜಿ ಮಹಾರಾಜರ ಚರ್ಮವನ್ನ ಸುಲಿದು, ಉಗುರನ್ನ ಕಿತ್ತು, ದೇಹದ ಅಂಗಾಂಗಗಳನ್ನ ಕತ್ತರಿಸಿ, ಕಾದ ಕಬ್ಬಿಣದ ಸಲಾಕೆಯಲ್ಲಿ ಕಣ್ಣನ್ನ ಕಿತ್ತರಲ್ಲ, ಆ ಮಹಾತ್ಮ ಎಷ್ಟು ಕಷ್ಟಪಟ್ಟಿರಬೇಕು. 40 ದಿನಗಳ ಕಾಲ ಚಿತ್ರಹಿಂಸೆಯನ್ನ ಅನುಭವಿಸಿ ಪ್ರಾಣವನ್ನ ಕೊಟ್ರೆ ಹೊರತು ಮತಾಂತರ ಮಾತ್ರ ಆಗಲಿಲ್ಲ. ಅದು ಸನಾತನ ಧರ್ಮದ ಶ್ರೇಷ್ಠತೆ. ಅವರು ಪ್ರಾಣಗಳನ್ನ ಕೊಟ್ಟಿದ್ದು ಇವತ್ತು ನೀವೆಲ್ಲ ಕೂತಿದ್ದೀರಲ್ಲಪ್ಪ, ನಿಮಗೋಸ್ಕರ, ನಿಮ್ಮ ಕುಟುಂಬದ ಭವಿಷ್ಯಕ್ಕೋಸ್ಕರ ಕಣ್ರಿ. ಇದೇ ಛತ್ರಪತಿ ಶಿವಾಜಿ ಮಹಾರಾಜರ ಸೊಸೆ ಸಂಭಾಜಿ ಮಹಾರಾಜರ ಹೆಂಡತಿಯನ್ನ 17 ವರ್ಷಗಳ ಕಾಲ ಬಂದಿಖಾನೆಯಲ್ಲಿಟ್ಟು ಚಿತ್ರಹಿಂಸೆ ಕೊಟ್ಟು ಕೊಂದ್ರಲ್ಲ, ಅವರ ಪ್ರಾಣಾರ್ಪಣೆಯನ್ನ ಮರೆತೋದ್ರ? ಸಿಖ್ಖರ ಧರ್ಮಗುರುವಾದ ತೇಜ್ ಬಹದ್ದೂರ್ ಅವರು ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯಾಕಾಂಡವಾಗ್ತಾ ಇದೆ, ಕಾಶ್ಮೀರದಲ್ಲಿ ಹಿಂದೂಗಳನ್ನ ಬೀದಿಗೆ ಎಳೆದು ಕೊಲ್ಲುತ್ತಿದ್ದಾರೆ ಅಂತ ಗೊತ್ತಾದಾಗ ಸದಾ ಶಾಂತಿ 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 ಅಂತಿದ್ದ ಆ ತೇಜ್ ಬಹದ್ದೂರ್ ಕತ್ತಿಯನ್ನ ಕೈಗೆ ತಗೊಂಡು
ಆ ಹಿಮಾಲಯ ಪರ್ವತ ಶ್ರೇಣಿಗಳಿಗೆ ಕಾಶ್ಮೀರಕ್ಕೆ ಹೋಗಿ ಹಿಂದೂಗಳನ್ನ ಕಾಪಾಡಿದ ತಪ್ಪಿಗೆ ತೇಜ್ ಬಹದ್ದೂರರ ತಲೆಯನ್ನ ಕತ್ತರಿಸಿ ದೆಹಲಿಯ 4 ರಸ್ತೆಯಲ್ಲಿ ನೇತಾಕಿ ಆರ್ಡರ್ ಮಾಡಿದ್ರು. ಯಾರೂ ಕೂಡ ದೇಶದಲ್ಲಿ ಈ ತಲೆಯನ್ನು ಮುಟ್ಟಬಾರದು ಅಂತ. ಅವರ ಪ್ರಾಣತ್ಯಾಗ ಮರೆತು ಬಿಟ್ಟರೆ ಹೇಗೆ? ಅದೇ ತೇಜ್ ಬಹದ್ದೂರರ ಮೊಮ್ಮಕ್ಕಳು ಇಬ್ಬರು 17 ವರ್ಷ ಕೂಡ ದಾಟಿಲ್ಲ ಕಂಡ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಜೋರಾವರ್ ಸಿಂಗ್, ಫತೇ ಸಿಂಗ್ 17 ವರ್ಷ ದಾಟದ ಮುದ್ದು ಕಂದ ಮಗಳನ್ನು ನಿಮ್ಮ ಮನೆಯಲ್ಲಿ ಅಂತ ವಯಸ್ಸಿನ ಮಕ್ಕಳು ಇರ್ತಾರಲ್ಲ, ಅವ್ರು ನೋಡಿ ಅವರನ್ನ ನೆನಪಿಸ್ಕೊಳ್ಳಿ. ಸಜೀವ ಸಹಿತ ತಗೊಂಡೋಗಿ ಆಸ್ಥಾನದಲ್ಲಿ ನಿಲ್ಲಿಸಿ ಮತಾಂತರ ಆಗಿ ಎಂದು ಆಗಲ್ಲ. ಸಮಾಧಿ ಮಾಡ್ತೀವಿ, ಮಾಡಿ. ಬರೀ ಸಮಾಧಿ ಅಲ್ಲ, ನಿಮ್ಮನ್ನ ಸಾಯಿಸಿ ಸಮಾಧಿ ಮಾಡೋದಿಲ್ಲ, ಜೀವಂತ ಸಮಾಧಿ ಮಾಡ್ತೀವಿ ಅಂತ ಹೇಳಿದ್ರು. ಜೀವಂತ ಸಮಾಧಿ ಅಲ್ಲ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮತಾಂತರ ಆಗೋದಿಲ್ಲ ಅಂದ್ರು. ಒಂದೊಂದೇ ಇಟ್ಟಿಗೆಯನ್ನ ಇಡ್ತಾ ಮತಾಂತರ ಆಗುವಂತ ಕೇಳಿದ್ರು. ಆ ಪುಟ್ಟ ಬಾಲಕರು ಒಬ್ಬೊಬ್ಬರನ್ನ ಅಣ್ಣ ತಮ್ಮಂದ್ರು ಮುಖ ನೋಡ್ಕೊಂಡು, ಅಣ್ಣ ನನಗಿಂತ ಮೊದಲು ನಿನಗೆ ಸಾವು ಬರ್ತಾ ಇದೆಯಲ್ಲ ಧರ್ಮಕ್ಕೋಸ್ಕರ, ನನಗಿಂತ ನೀನೇ ಗ್ರೇಟ್ ಅಲ್ಲ ಅಂತ ತಮ್ಮ ಅಣ್ಣನಿಗೆ ನನಗಿಂತ ನೀನೇ ಗ್ರೇಟ್ ಅಲ್ಲ ಅಂತ ಹೇಳಿ ನಗುತ್ತಾ ಜೀವಂತ ಸಮಾಧಿಯಾಗಿ ಪ್ರಾಣ ಕಳ್ಕೊಳ್ತಾರೆ ಹೊರತು ಆ ಮುದ್ದು ಮಕ್ಕಳು ಮತಾಂತರ ಆಗ್ಲಿಲ್ಲ ಕಣ್ರಿ. ಈ ಬಲಿದಾನಗಳನ್ನ ಮರೆತು ಹೋದ್ರೆ ಹೇಗೆ? ಇಷ್ಟು 1000 ಮಂದಿಯ ಬಲಿದಾನಗಳಿಂದ ಇವತ್ತು ನಾವು ನೀವೆಲ್ಲ ಹಿಂದೂಗಳಾಗಿ ಜೀವನ ಮಾಡ್ತಾ ಇದ್ದೇವೆ. ನಾನು ಹಿಂದೂ ಅಂತ ಹೇಳ್ಕೊಳ್ತಾ ಇದ್ದೇವೆ. ಪ್ರಯಾಗರಾಜ್ನಲ್ಲಿ ಈಗ ಏನು ಕುಂಭಮೇಳ ನಡೀತಾ ಇದೆಯಲ್ಲ, 900 ವರ್ಷಗಳ ಹಿಂದೆ ವೈಭವಪೂರ್ಣವಾಗಿ ಅದೇ ಪ್ರಯಾಗರಾಜಲ್ಲಿ ಕುಂಭಮೇಳ ನಡೀತಾ ಇರಬೇಕಾದ್ರೆ ವಿದೇಶಿ ದಾಳಿಕೋರ ಒಬ್ಬ ಏಕಾಏಕಿ ರಾತ್ರಿ ಮಲಗಿದ್ದಂತಹ ಡೇರೆಗಳಿಗೆ ನುಗ್ಗುತ್ತಾನೆ. ಅಮಾಯಕ ಹಿಂದೂಗಳನ್ನ ಕೊಲೆ ಮಾಡೋದಕ್ಕೆ ಶುರು ಮಾಡಿದಾಗ ಆ ಸ್ನಾನಕ್ಕೆ, ಪುಣ್ಯ ಸ್ನಾನಕ್ಕೆ ಬಂದ ಅದೇ ನಾಗಾ ಸಾಧುಗಳು ತಮ್ಮ ಪ್ರಾಣಗಳನ್ನ ಅರ್ಪಿಸಿ ಲಕ್ಷಾಂತರ ಮಂದಿ ಮಾಘ ಸ್ನಾನಕ್ಕೆ ಬಂದಿದ್ದಂತಹ, ಪುಣ್ಯ ಸ್ನಾನಕ್ಕೆ ಬಂದಿದ್ದಂತಹ ಹಿಂದೂಗಳನ್ನ ಕಾಪಾಡಿದ್ದು ಯಾರಿಗೋಸ್ಕರ? ನಮ್ಮ ಸನಾತನ ಧರ್ಮಕ್ಕೋಸ್ಕರ. ಇವತ್ತೇನಾದ್ರೂ ಸನಾತನ ಧರ್ಮ 1200 ವರ್ಷಗಳ ಆಕ್ರಮಣವನ್ನ ತಡೆಕೊಂಡು ಇನ್ನೂ ಹಾಗೆ ಸಜೀವವಾಗಿ ಸಶಕ್ತವಾಗಿ ಇದೆ ಅಂದ್ರೆ ಅದರ ಹಿಂದೆ ಕೋಟ್ಯಂತರ ಮಂದಿ, ಲಕ್ಷಾಂತರ ಮಂದಿ ಅಲ್ಲ, ಕೋಟ್ಯಂತರ ಮಂದಿ ಸಾಧುಗಳು, ಸನ್ಯಾಸಿಗಳು, ಧರ್ಮವೀರರು, ರಾಜರು, ರಾಜಮಾತೆಯರು, ಪುಟ್ಟ ಬಾಲಕರ ಪ್ರಾಣತ್ಯಾಗ ಇದೆ ಕಣ್ರಿ. ಇದನ್ನೆಲ್ಲ ಮಾತ್ರ ಹೇಗೆ ಮರಿಬಾರ್ದಲ್ಲ. ಆದ್ದರಿಂದಲೇ ಹೇಳ್ತೇನೆ, ನೀವು ಯಾವುದೇ ರಾಜಕೀಯದ ಪಕ್ಷ ಆಗಿರಿ, ಹಗಲು ರಾತ್ರಿ ರಾಜಕೀಯಕ್ಕೋಸ್ಕರ ದುಡೀರಿ, ನಾನು ಬೇಡ ಅನ್ನಲ್ಲ. ಒಂದು ಮಾತು ಚೆನ್ನಾಗಿ ನೆನಪಿರ್ಲಿ, ನಿಮ್ಮ ರಾಜಕೀಯ ನೇತಾರರಿಗೆ ಹೇಳಿ, ನಾನು ಹಿಂದೂ, ನಾನು ಯಾವುದೇ ರಾಜಕೀಯ ಪಕ್ಷ ಆಗಿರಬಹುದು, ಆ ಪಾರ್ಟಿಗೋಸ್ಕರ ಹಗಲು ರಾತ್ರಿ ಮನೆ ಮಠ ಬಿಟ್ಟು ದುಡಿತೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಆ ಪಾರ್ಟಿ ಏನಾದ್ರೂ ನನ್ನ ದೇವಸ್ಥಾನಗಳ, ಧರ್ಮದ, ಸನಾತನ ಸಂಸ್ಕೃತಿಯ ಸುದ್ದಿಗೇನಾದ್ರೂ ಬಂತು ಅಂದ್ರೆ ಆ ಪಾರ್ಟಿಯನ್ನ ಭೂಮಿ ಮೇಲೆಲ್ಲ ಪಾತಾಳದಲ್ಲೂ ಇಲ್ದಂಗೆ ಮಾಡ್ತೇನೆ ಅಂತ ಯಾವನು ಹೇಳ್ತಾನೋ ಅವನು ಮಾತ್ರ ನಿಜವಾದ ಹಿಂದೂ. ಯಾಕೆ ಮಾತನ್ನ ಒತ್ತಿ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಗೊತ್ತಾ? ರಾಜಕೀಯ ಪಾರ್ಟಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ರಾಜಕೀಯ ಧುರೀಣರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಬಂದಿದ್ದೀವಿ, ಒಂದಷ್ಟು ವರ್ಷ ಇರ್ತೀವಿ, ಹೋಗ್ತೇವೆ. ಆದರೆ ಭರತ ಖಂಡ ಮಾತ್ರ ಶಾಶ್ವತ, ಸನಾತನ ಧರ್ಮ ಮಾತ್ರವೇ ಶಾಶ್ವತ. ಅದಕ್ಕಾಗಿ ನಮಗೆ ಧರ್ಮ ಮೊದಲು. ಆತ್ಮೀಯ ಹಿಂದೂ ಬಾಂಧವರೇ, ಸಾಕಷ್ಟು ಜನ ಈ ಮಕ್ಕಳನ್ನ ಪಕ್ಕ ಕೂರಿಸ್ಕೊಂಡಿದ್ದೀರಲ್ಲ, ನಿಮ್ಮ ಮಕ್ಕಳಿಗೆ ಒಂದು ಮಾತು ಹೇಳಿ. ಯಾವ ಪೋಷಕರು ತಮ್ಮ ಮಕ್ಕಳಿಗೆ, ಮಗು ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಒಂದಲ್ಲ ಒಂದಿನ ಸಾಯಲೇಬೇಕು, ದೇಶ ಮತ್ತು ಧರ್ಮದ ರಕ್ಷಣೆಗೋಸ್ಕರ ಅರ್ಪಿಸೋ ಪ್ರಾಣಗಳು ಕೂಡ ಶ್ರೇಷ್ಠವೇ ಅಂತ ಯಾವ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಹೇಳ್ತಾರೋ ಅಂಥವರಿಂದ ಮಾತ್ರ ಸನಾತನ ಧರ್ಮದ ಅಸ್ತಿತ್ವ ಉಳಿಲಿಕ್ಕೆ ಸಾಧ್ಯ. ಅಂಥವರಿಂದ ಮಾತ್ರ ಸನಾತನ ಧರ್ಮದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಧರ್ಮವನ್ನ ಕಲಿಸದೆ ಹೋದರೆ, ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ, ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಹೇಳ್ಕೊಡದೆ ಹೋದ್ರೆ ಬೇರೆಯವರು ಬಂದು ನಿಮ್ಮ ಮಕ್ಕಳಿಗೆ ಅಧರ್ಮವನ್ನ ಬೋಧಿಸ್ತಾರೆ. ನೀವೇನಾದ್ರೂ ನಿಮ್ಮ ಮಕ್ಕಳಿಗೆ ಧರ್ಮವನ್ನ ಕಲಿಸದೆ ಹೋದ್ರೆ ಬೇರೆಯವರು ಬಂದು ನಿಮ್ಮ ಮಕ್ಕಳಿಗೆ ಅಧರ್ಮವನ್ನ ಬೋಧಿಸಿ
ಕುರುಕ್ಷೇತ್ರ ಸಮರಾಂಗಣದಲ್ಲಿ ಕೌರವರಿಗಾಯ್ತಲ್ಲ ಸ್ಥಿತಿ, ಅದೇ ಸ್ಥಿತಿಯನ್ನ ನಿಮ್ಮ ಮಕ್ಕಳಿಗೂ ತಂದಿಡುತ್ತಾರೆ. ಆತ್ಮೀಯ ಬಂಧುಗಳೇ, ಮೊನ್ನೆ ನೆರಳೂರಿನ ಒಬ್ಬರು ಆತ್ಮೀಯರು ಫೋನ್ ಮಾಡಿದಾಗ ಮಾತಾಡ್ತಾ ತುಂಬಾ ದುಃಖದ ಸನ್ನಿವೇಶವನ್ನ ಹೇಳಿದ್ರು. ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಕಾಲು ಮುಗಿತೇನೆ, ಕೈ ಮುಗಿತೇನೆ, ಅದೊಂದು ಮಾತನ್ನ ನೀವೆಲ್ಲ ಪೋಷಕರು ಬಂದಿರ್ತಾರೆ ಹೇಳಿ ಅಂದ್ರು. ಅದೇನಪ್ಪಾ ಅಂದ್ರೆ, ಇವತ್ತೇನಾದ್ರೂ ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಭಯೋತ್ಪಾದಕರಿದ್ರೆ ಸಾಕಷ್ಟು ರೀತಿಯ ಭಯೋತ್ಪಾದಕರು ಇರ್ತಾರೆ ಕಣ್ರಿ. ಅದರಲ್ಲಿ ಪ್ರಮುಖವಾದ 2 ರೀತಿಯ ಭಯೋತ್ಪಾದಕರು ಯಾರು ಅಂದ್ರೆ, ನಂಬರ್ 1, ಈ ದೇಶದ ಅನ್ನ ತಿಂದು, ಈ ದೇಶದ ನೀರು ಕುಡಿದು, ಈ ದೇಶದ ಸಂಸ್ಕೃತಿಗೆ, ದೇಶದ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥವ್ರು ಮೊದಲನೇ ಸಾಲಿನ ಭಯೋತ್ಪಾದಕರು. 2ನೇ ಸಾಲಿನ ಭಯೋತ್ಪಾದಕರು ಯಾರು ಅಂದ್ರೆ ಡ್ರಗ್ಸ್ ಮಾರಾಟಗಾರರು. 2ನೇ ಸಾಲಿನ ಭಯೋತ್ಪಾದಕರು ಯಾರು ಅಂದ್ರೆ ಡ್ರಗ್ಸ್ ಮಾರಾಟಗಾರರು. ಯಾಕೆ ಇದನ್ನ ತುಂಬಾ ನೋವಿನಿಂದ ಹೇಳ್ಕೊಳ್ತಾ ಇದ್ದೇನೆ ಅಂದ್ರೆ, ಆನೇಕಲ್ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದ ಇಷ್ಟು ತಾಲೂಕುಗಳಲ್ಲಿ ಒಂದೇ ಒಂದು ಆನೇಕಲ್ ತಾಲೂಕಿನಲ್ಲಿ ಅಂಕಿಅಂಶ ಸಮೇತ ಹೇಳ್ತಾ ಇದ್ದೇನೆ, ಇವತ್ತಿಗೆ ಸರಿಯಾಗಿ 150 ಕೋಟಿಗೂ ಹೆಚ್ಚು ಡ್ರಗ್ಸಿಗೋಸ್ಕರ ಯುವಕರು ಹಣವನ್ನು ವ್ಯಯ ಮಾಡಿದ್ದಾರೆ. ಇದೇ ಹಿಂದೂ ಯುವಕ ಯುವತಿಯರು, ಈ ಭಾಗದ ಯುವಕ ಯುವತಿಯರು ಬೆಳಗಿಗಾಗ ಭವ್ಯ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿದ್ದಂತವರು ಡ್ರಗ್ಸಿಗೋಸ್ಕರ ಹಣ ಮಾರಿ, ಒಡವೆಡ ಇಟ್ಟು, ಹಣವನ್ನ ಕೊಟ್ಟು, ಕತ್ತು ಜಮೀನು ಮಾರಿ 150ಕ್ಕೂ ಹೆಚ್ಚು ಕೋಟಿಯನ್ನು ಖರ್ಚು ಮಾಡಿದ್ದಾರೆ. ಅಂದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಅರ್ಥ ಮಾಡ್ಕೊಳ್ಳಿ. ಯಾವನೋ ಬರ್ತಾನೆ, ವಿದೇಶಗಳಿಂದ ಕಳಿಸ್ತಾನೆ, ಈ ದೇಶದಲ್ಲಿ ತಗೊಂಡು ಬರ್ತಾರೆ, ಯಾರೋ ಒಬ್ಬ ರಾಜಕಾರಣಿಗೆ ದುಡ್ಡು ಕೊಡ್ತಾನೆ, ಯಾವುದೋ ಒಬ್ಬ ಅಧಿಕಾರಿಗೆ ಲಂಚ ಕೊಡ್ತಾನೆ, ಆ ಡ್ರಗ್ಸ್ ಅನ್ನ ನಿಮ್ಮ ಮಕ್ಕಳಿಗೆ ತಿನ್ನಿಸ್ತಾರೆ. ಆ ಡ್ರಗ್ಸ್ ಅನ್ನ ತಿಂದು ಅಧಿಕಾರಿಯ ಮಕ್ಕಳು ಸಾಯೋದಿಲ್ಲ, ರಾಜಕಾರಣಿಗಳ ಮಕ್ಕಳು ಸಾಯೋದಿಲ್ಲ, ಡ್ರಗ್ಸ್ ಸಪ್ಲೈ ಮಾಡ್ತಕ್ಕಂಥ ಭಯೋತ್ಪಾದಕರ ಮಕ್ಕಳು ಸಾಯೋದಿಲ್ಲ. ಸಾಯ್ತಕ್ಕಂಥದ್ದು ದೇಶ ಧರ್ಮ ಅಂತ ಪ್ರಾಣ ಬಿಡ್ತಿದ್ದೀರಲ್ಲ, ನಿಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ ಕಣ್ರಿ, ನಿಮ್ಮ ಮಕ್ಕಳು ಸಾಯ್ತಾ ಇದ್ದಾರೆ. ಒಂದಂತೂ ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಿಮ್ಮ ಮಕ್ಕಳು ಡ್ರಗ್ಸ್ ಅನ್ನ ರುಚಿ ನೋಡೋದಕ್ಕಿಂತ ಮುಂಚೆ ಅವರಿಗೆ ಸನಾತನ ಧರ್ಮದ ರುಚಿಯನ್ನು ತೋರಿಸಿ. ನಿಮ್ಮ ಮಕ್ಕಳು ಡ್ರಗ್ಸಿನ ರುಚಿಯನ್ನು ನೋಡೋದಕ್ಕಿಂತ ಮುಂಚೆ ಭಾರತೀಯ ಸಂಸ್ಕೃತಿಯ ವೈಶಿಷ್ಟ್ಯತೆಯ ರುಚಿಯನ್ನು ತೋರಿಸಿ. ಶ್ರೀರಾಮ ನೀನಾಮ ಮೇನಿ ರುಚಿರ ಕದಲಿ ಖರ್ಜೂರಾದಿ ಫಲಮುಲಕನ್ನನು ಶ್ರೀರಾಮ ನೀನಾಮ ಮೆಂತು ರುಚಿರ ಅಂತ ಹೇಳ್ತಾರಲ್ಲ, ಭಗವನ್ ನಾಮದ ಆ ರುಚಿಯನ್ನ ನಿಮ್ಮ ಮಕ್ಕಳಿಗೆ ಅವರು ಡ್ರಗ್ಸ್ ರುಚಿಯನ್ನ ತೋರಿಸೋದಕ್ಕಿಂತ ನೋಡೋದಕ್ಕಿಂತ ಮುಂಚೆ ತೋರಿಸಿ. ಆಗ ನಿಮ್ಮ ಮಕ್ಕಳು ಅಲ್ಪಾಯುಗಳಾಗೋದಿಲ್ಲ. ಖಂಡಿತವಾಗಿ ಹೇಳ್ತೇನೆ, ಒಬ್ಬ ಧ್ರುವಕುಮಾರನ ಹಾಗೆ, ಒಬ್ಬ ಭಕ್ತ ಪ್ರಹ್ಲಾದನ ಹಾಗೆ, ಒಬ್ಬ ಮಾರ್ಕಂಡೇಯ ಮಹರ್ಷಿಯ ಹಾಗೆ ನಿಮ್ಮ ಮಕ್ಕಳು ಚಿರಂಜೀವಿಗಳಾಗ್ತಾರೆ ಹೊರತು ಅಲ್ಪಾಯುಗಳು ಖಂಡಿತವಾಗಿಯೂ ಆಗೋದಿಲ್ಲ ಅಂತ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಎಚ್ಚರಿಕೆಯ ಕಣ್ಣಿಟ್ಟು ಮಕ್ಕಳನ್ನ ಬೆಳೆಸಿ. ಇಲ್ಲ ಅಂದರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡೋದಕ್ಕೆ, ನಿಮ್ಮ ಮಕ್ಕಳನ್ನ ಮತಾಂತರ ಮಾಡೋದಕ್ಕೆ ರಣಹದ್ದುಗಳ ಹಾಗೆ ದಾರಿಯಲ್ಲಿ ಆ ರಣಹದ್ದುಗಳು, ಮನುಷ್ಯ ರೂಪದ ನರಹದ್ದುಗಳು ಕಾಯ್ಕೊಂಡಿದ್ದಾವೆ. ಯಾಕೆ ಅಂದ್ರೆ ಇರೋದೊಂದೊಂದು ಮಗು, ಇರೋದೆರಡೆರಡು ಮಗು, ಬೆಳಗ್ಗಿಂದ ಸಂಜೆವರೆಗೂ ದುಡಿದು 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 ಯಾರಿಗೆ ಕಷ್ಟಪಡ್ತಿದ್ದೀರಾ? ನನ್ನ ಫ್ಯಾಮಿಲಿ ಚೆನ್ನಾಗಿರ್ಲಿ, ನನ್ನ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಮಗಳು ಒಳ್ಳೆ ಸಿಟಿಸನ್ ಆಗ್ಲಿ, ನನ್ನ ಮಗ ಒಳ್ಳೆ ದೇಶಭಕ್ತರಾಗ್ಲಿ ಅಂತ. ಆದ್ರೆ ಹೊರಗಡೆ ಬಂದ್ರೆ ಮಕ್ಕಳ ಗತಿ ಏನಾಗ್ತಿದೆ ಅಂತ ಸ್ವಲ್ಪ ಆಲೋಚನೆ ಮಾಡಿ. ಆತ್ಮೀಯ ಬಂಧುಗಳೇ, ಕೊನೆಯ ಒಂದು ಮಾತು ಎಚ್ಚರಿಸ್ತೇನೆ. ಜಾತಿಯ ಹೆಸರಿನಲ್ಲಿ ಜಾತಿಗೊಂದೊಂದು ಜೆಂಡ ಹಿಡ್ಕೊಂಡು ನಾವು ಒಡೆದು ಹೋಗೋ ಬದಲು, ಜಾತಿಗೊಂದೊಂದು ಜೆಂಡ ಹಿಡಿದು ಒಡೆದು ಹೋಗೋ ಬದಲು, ಸನಾತನ ಧರ್ಮದ ರಾಷ್ಟ್ರಕ್ಕೆ, ತ್ಯಾಗಕ್ಕೆ, ಪೌರುಷಕ್ಕೆ ಪ್ರತೀಕವಾದ ನೋಡಿ ಈ ಬಣ್ಣ ಎಷ್ಟು ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತಾ ಇದೆ. ರಾಷ್ಟ್ರ ಧರ್ಮಕ್ಕೆ, ತ್ಯಾಗಕ್ಕೆ, ಶೌರ್ಯಕ್ಕೆ ಪ್ರತೀಕವಾದ ಭಗವದ್ಧ್ವಜದ ಅಡಿಯಲ್ಲಿ ನಾವೆಲ್ಲ ಹಿಂದೂಗಳು ಅಂತ ಒಂದಾಗಿದ್ದೇ ಆದರೆ 1000 ವರ್ಷಗಳೆಲ್ಲ, ಲಕ್ಷ ವರ್ಷಗಳಾದರೂ ಯಾರೂ ಕೂಡ ನಮ್ಮನ್ನ ಏನೂ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನಾನು ಭರವಸೆಯನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ಜಾತಿಗಳಲ್ಲಿ ಒಡೆದು ಹಂಚಿ ಹೋಗಬೇಡಿ. ನಾನು ಹಿಂದೂ, ನಾನು ಸನಾತನ ಧರ್ಮೀಯ, ನನ್ನ ಧರ್ಮ ಸನಾತನ ಧರ್ಮ ಅಂತ ಎಲ್ಲರೂ ಒಗ್ಗೂಡಿ. ಯಾಕೆ ಈ ನೋವಿನ ಮಾತು ಹೇಳ್ತಾ ಇದ್ದೀನಿ ಗೊತ್ತಾ? ಇಡೀ ಪ್ರಪಂಚದಲ್ಲಿ ಅತ್ಯಂತ ಅಪಾಯದಲ್ಲಿರ್ತಕ್ಕಂಥ ಜನ ಯಾರಾದರೂ ಇದ್ರೆ, ಸಮುದಾಯ ಯಾರಾದರೂ ಇದ್ರೆ ಅದು ಹಿಂದೂ ಸಮಾಜ. ಟಿವಿ ನೋಡ್ತಾ ಇದ್ದೀರಿ, ರೀಲ್ಸ್ ನೋಡ್ತಾ ಇದ್ದೀರಿ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಹೇಳ್ಕೊಂಡು ಬಂದು ಮರಕ್ಕೆ ನೇತಾಕಿ ಸುಟ್ರು. ಅಷ್ಟೇ ಅಲ್ಲ, ಅಫ್ಘಾನಿಸ್ತಾನದಿಂದ ಹಿಂದೂಗಳನ್ನು ಓಡಿಸಿದ್ದು ಜಾತಿ ಕೇಳಿ ಅಲ್ಲ, ಧರ್ಮ ಕೇಳಿ.
200 ವರ್ಷಗಳ ಹಿಂದೆ ಪಾಕಿಸ್ತಾನದಿಂದ ಹಿಂದೂಗಳನ್ನು ಓಡಿಸಿದ್ದು ಜಾತಿ ಕೇಳಿ ಅಲ್ಲ. ಯಾರಾದ್ರೂ ಜಾತಿಯನ್ನು ಅಮಲು ತಲೆಯಲ್ಲಿದ್ರೆ ಚೆನ್ನಾಗಿ ಕೇಳಿಸ್ಕೊಂಡ್ಬಿಡಿ. 500 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನದಿಂದ ಹಿಂದೂಗಳನ್ನು ಉಟ್ಟ ಬಟ್ಟೆಯಲ್ಲಿ ಓಡಿಸಿದ್ದು ಜಾತಿ ಕೇಳಿ ಅಲ್ಲ ಸ್ವಾಮಿ, ನಿನ್ನ ಧರ್ಮ ಯಾವುದು ಅಂತ ಕೇಳಿ. 200 ವರ್ಷಗಳ ಹಿಂದೆ ಪಾಕಿಸ್ತಾನದಿಂದ ಹಿಂದೂಗಳನ್ನು ಉಟ್ಟ ಬಟ್ಟೆಯಲ್ಲಿ ಓಡಿಸಿದ್ರಲ್ಲ, ಜಾತಿ ಕೇಳಿ ಅಲ್ಲ ಸ್ವಾಮಿ, ಧರ್ಮ ಕೇಳಿ. 30 ವರ್ಷಗಳ ಹಿಂದೆ ಕಾಶ್ಮೀರದಿಂದ ಹಿಂದೂಗಳನ್ನು ಓಡಿಸಿದ್ರಲ್ಲ, ಜಾತಿ ಕೇಳಿ ಅಲ್ಲ ಸ್ವಾಮಿ, ಧರ್ಮ ಕೇಳಿ. ಬಾಂಗ್ಲಾದೇಶದಿಂದ ಹಿಂದೂಗಳನ್ನು ಓಡಿಸಿದ್ರಲ್ಲ, ಜಾತಿ ಕೇಳಿ ಅಲ್ಲ ಸ್ವಾಮಿ, ಧರ್ಮ ಕೇಳಿ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಹಿಂದೂಗಳನ್ನ ದೇವಸ್ಥಾನಗಳನ್ನು ಹೊಡೆದಾಕಿ ಹಿಂದೂಗಳನ್ನು ಓಡಿಸ್ತಿದಾರಲ್ಲ, ಜಾತಿ ಕೇಳಿ ಅಲ್ರಿ, ಧರ್ಮವನ್ನ ಕೇಳಿ. 1 ವರ್ಷ 1.5 ವರ್ಷದ ಹಿಂದೆ ಇತ್ತೀಚೆಗೆ ನಡೀತಲ್ಲ ಪೆಹಲ್ಗಾಮಿನ ದಾಳಿ. ಪೆಹಲ್ಗಾಮ್ನಲ್ಲಿ ಅಷ್ಟೂ ಜನರನ್ನ ಹಣೆಗೆ ಗುಂಡಿಟ್ಟು ಕೊಂದ್ರಲ್ಲ ಸ್ವಾಮಿ, ಜಾತಿ ಕೇಳೋ ಧರ್ಮ ಕೇಳೋ, ಜಾತಿ ಕೇಳೋ ಧರ್ಮ ಕೇಳೋ. ಜಾತಿ ಕೇಳಿ ಅಲ್ಲ, ಧರ್ಮವನ್ನ ಕೇಳಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾರೋ ಬರ್ತಾರೆ, ಯಾರೋ ಕಾಪಾಡ್ತಾರೆ ಅಂದ್ಕೊಂಡ್ರೆ ದಯವಿಟ್ಟು ಹೇಳ್ತಾ ಇದ್ದೇನೆ, ನಿಮ್ಮ ಮೂರ್ಖತನದ ಪರಮಾವಧಿ. ಯಾರೂ ಬರಲ್ಲ, ಯಾರು ನಿಮ್ಮನ್ನ ಕಾಪಾಡ್ಕೊಳ್ಳಲ್ಲ. ನಾವು ಒಗ್ಗಟ್ಟಾಗಿ ನಮ್ಮನ್ನ ನಾವೇ ಕಾಪಾಡ್ಕೊಳ್ಬೇಕು, ನಮ್ಮ ದೇಶವನ್ನು ನಾವೇ ಕಾಪಾಡ್ಕೊಳ್ಬೇಕು, ನಮ್ಮ ಸಂಸ್ಕೃತಿ ನಮ್ಮ ದೇವಾಲಯಗಳನ್ನ ನಾವೇ ಕಾಪಾಡ್ಕೊಳ್ಬೇಕು. ದೂರದ ಪ್ಯಾಲೆಸ್ಟೈನಲ್ಲಿ ಅವರು ಮಾಡಿದ ಕೆಟ್ಟ ಕೆಲಸಕ್ಕೆ ವಿದೇಶಿಯರು ಬಾಂಬ್ ಹಾಕಿದಾಗ ಬ್ಯಾನರ್ ಹಿಡ್ಕೊಂಡು ಬೀದಿಗೆ ಬಂದರು, ಜಗತ್ತಿನಲ್ಲಿ ಮಾನವೀಯತೆಯ ಹರಣ ಹಾಕ್ತಾ ಇದೆ ಅಂತ. ಗಾಜಾದಲ್ಲಿ ಅವರು ಮಾಡಿದ ತಪ್ಪಿಗೆ ಬಾಂಬ್ ಹಾಕಿಸ್ಕೊಂಡು ಸತ್ತಾಗ ಈ ದೇಶದ ಕೆಲವರು ಬೀದಿಗೆ ಬಂದರು, ಜಗತ್ತಿನಲ್ಲಿ ಮಾನವೀಯತೆ ಅನ್ನೋದು ಸಾಯ್ತಾ ಇದೆ ಅಂತ. ಅದೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಬೀದಿನಲ್ಲಿ ಎಳ್ಕೊಂಡ್ಬಂದು ಸುಟ್ರಲ್ಲ. ಒಂದು ಸಣ್ಣ ಮಗುವಿನ 6 ವರ್ಷದ ಹೆಣ್ಣು ಮಗುವನ್ನ ಮನೆ ಒಳಗಿಟ್ಟು ಚಿಲಕ ಹಾಕಿ ಬೀಗ ಹಾಕಿ ಪೆಟ್ರೋಲ್ ಸುರಿದು ಸಜೀವ ದಹನ ಮಾಡಿದ್ರಲ್ಲ, ಆವಾಗ ಎಲ್ಲೋಗಿದ್ರು? ಒಬ್ಬನೇ ಒಬ್ಬ ಬುದ್ಧಿವಂತ ಅನ್ನಿಸ್ಕೊಂಡವನು, ಒಬ್ಬನೇ ಒಬ್ಬ ಜಗತ್ತಿನ ಉದ್ದಗಲಕ್ಕೂ ನಾನು ಮಾನವೀಯತೆಯ ಪ್ರತಿಬಿಂಬ ಅಂತ ಹೇಳ್ಕೊಂಡು ಬ್ಯಾನರ್ ಹಿಡ್ಕೊಂಡ್ರಲ್ಲ, ಅವ್ರು ಯಾರಾದ್ರೂ ಒಬ್ಬನೇ ಒಬ್ಬರು ಬಂದು ಅವರ ಸಾವಿಗೆ ಸಂತಾಪವನ್ನು ಸೂಚಿಸಿದ್ದು ಯಾವತ್ತಾದ್ರೂ ನೋಡಿದ್ದೀರಾ? ಸೂಚಿಸೋಲ್ಲ. ಮೊನ್ನೆ ತಾನೇ ಪಬ್ಲಿಕ್ ಟಿವಿ ರಂಗಣ್ಣ ಹೇಳದ್ನಲ್ಲ, ಮೆಟ್ನಲ್ಲಿ ಹೊಡ್ಕೊಂಡಂಗೆ ಹೇಳಿದ್ರಲ್ರಿ, ಹಿಂದೂಗಳು ಸತ್ರು ಕೇಳೋರಿಲ್ಲ, ಹತ್ರು ಕೇಳೋರಿಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಿಮ್ಮನ್ನ ನೀವೇ ಕಾಪಾಡ್ಕೊಳ್ಬೇಕು. 1990ರಲ್ಲಿ ಕಾಶ್ಮೀರ ಹಿಂದೂಗಳನ್ನ ಓಡಿಸಿದಾಗ ಅಲ್ಲಿ ಸಂವಿಧಾನ ಇತ್ತು ಸ್ವಾಮಿ, ಅಲ್ಲಿ ಮುಖ್ಯಮಂತ್ರಿ ಇದ್ದ ಸ್ವಾಮಿ, ಅಲ್ಲಿ ಸೇನೆ ಇತ್ತು ಸ್ವಾಮಿ, ಪೊಲೀಸ್ ಅವರು ಇದ್ರು ಸ್ವಾಮಿ, ಕಾನ್ಸ್ಟಿಟ್ಯೂಷನ್ ಇತ್ತು ಸ್ವಾಮಿ. ಲಕ್ಷಾಂತರ ಹಿಂದೂಗಳನ್ನ ಯಾಕೆ ಅವ್ರು ಯಾರು ಕಾಪಾಡಲಿಲ್ಲ? ಇವತ್ತು ಭಾರತದ ಅಂಗವೇ ಆಗಿರೋ ಪಶ್ಚಿಮ ಬಂಗಾಳ ಭಾರತಕ್ಕೆ ತಾನೇ ಸೇರಿದೆ. ಭಾರತದ ಸಂವಿಧಾನ ಪಶ್ಚಿಮ ಬಂಗಾಳ ರಾಜ್ಯಕ್ಕೂ ಅಪ್ಲೈ ಆಗುತ್ತೆ ತಾನೆ. ಅಲ್ಲಿಯೂ ಸೇನೆ ಇದೆ ತಾನೆ, ಅಲ್ಲಿಯೂ ಕೋರ್ಟ್ಗಳಿದಾವಲ್ವಾ, ಅಲ್ಲಿಯೂ ಕೂಡ ಪೊಲೀಸ್ ಇದೆ ಅಲ್ವಾ, ಅಲ್ಲಿಯೂ ಸೇನೆ ಇದೆ ಅಲ್ವಾ, ಅಲ್ಲಿಯೂ ಮುಖ್ಯಮಂತ್ರಿ ಗೃಹ ಮಂತ್ರಿ ಎಲ್ಲರೂ ಇದಾರಲ್ಲ. ಹಾಗಿದ್ರೂ ದಿನನಿತ್ಯ ಹಿಂದೂಗಳ ಮೇಲೆ ದೌರ್ಜನ್ಯ ಯಾಕಾಗ್ತಾ ಇದೆ? ಇವೆಲ್ಲ ಯಾಕೆ ಕಾಪಾಡ್ತಿಲ್ಲ? ಪಬ್ಲಿಕ್ ಟಿವಿ ರಂಗಣ್ಣ ಹೇಳಿದ ಮಾತನ್ನು ಸ್ವಲ್ಪ ತಲೆಗೆ ಹಾಕೊಳ್ಳಿ. ನಮ್ಮನ್ನು ನಾವೇ ಕಾಪಾಡಿಕೊಳ್ಳಬೇಕು. ಧರ್ಮ ನಾಶವಾದರೆ ಭಾರತ ನಾಶವಾಗುತ್ತೆ, ಭಾರತ ನಾಶವಾದರೆ ಇಡೀ ಜಗತ್ತು ಸರ್ವನಾಶವಾಗುತ್ತೆ. ನನ್ನ ಮಾತಲ್ಲ, ಸ್ವಾಮಿ ವಿವೇಕಾನಂದರ ಮಾತು. ಧರ್ಮ ನಾಶವಾದರೆ ಭಾರತ ನಾಶವಾಗುತ್ತೆ, ಭಾರತ ನಾಶವಾದರೆ ಸನಾತನ ಹಿಂದೂ ಧರ್ಮವೇನಾದ್ರೂ ನಾಶ ಆದ್ರೆ ಭಾರತ ನಾಶ ಆಗುತ್ತೆ, ಭಾರತ ನಾಶ ಆದ್ರೆ ಇಡೀ ಜಗತ್ತು ನಾಶ ಆಗುತ್ತೆ. ಯಾಕೆ ಗೊತ್ತಾ? ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ದೇಶಕ್ಕೆ ಸುನಾಮಿ ಬಂದಾಗ ಫಸ್ಟ್ ಊಟ ಕಳಿಸೋದು ಯಾವ ದೇಶ? ಭಾರತ. ಶ್ರೀಲಂಕಾದಲ್ಲಿ ಮನೆ ನೆರೆಹಾವಳಿ ಆದಾಗ ತುಂಬಿ ತುಂಬಿ ಕಳಿಸಿದ್ವಲ್ಲ, ಯಾರು? ನಾವೇ. ಟರ್ಕಿಗೆ ಭೂಕಂಪ ಬಂದಾಗ ಮೆಡಿಸಿನ್ಸ್ ಅನ್ನ, ಬಟ್ಟೆಗಳನ್ನ, ಔಷಧಿಗಳನ್ನ ಕಳಿಸ್ಕೊಟ್ವಲ್ಲ, ಯಾರು? ನಾವೇ. ಅದೇ ಟರ್ಕಿ ನಮ್ಮ ಮೇಲೆ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನ ಕೊಟ್ಟು ನಮ್ಮೆಲ್ಲರ ಸಾವಿಗೆ ಕಾರಣ ಆಗೋದಕ್ಕೆ ಮುಖ್ಯ ಕಾರಣ ಆಯ್ತಲ್ಲ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ಜಗತ್ತಿನಲ್ಲಿ ಇದುವರೆಗೆ ಎಲ್ಲ ದೇಶಗಳು ಮತ್ತೊಂದು ದೇಶಗಳ ಮೇಲೆ ಆಕ್ರಮಣ ಮಾಡಿಯೇ ಬೆಳೆದಿವೆ. ದಾಖಲೆಯಿಂದ ಹೇಳ್ತಾ ಇದ್ದೇನೆ, ಜಗತ್ತಿನ ಎಲ್ಲ ದೇಶಗಳು ಕೂಡ ಮತ್ತೊಂದು ದೇಶಗಳ ಮೇಲೆ ಆಕ್ರಮಣ ಮಾಡಿ, ಲೂಟಿ ಮಾಡಿ, ದಂಡಯಾತ್ರೆಗಳನ್ನ ಮಾಡಿ ದೋಚಿ ಬೆಳೆದಿವೆ. ಆದರೆ ಇಡೀ ಜಗತ್ತಿನಲ್ಲಿ ಸ್ವಂತ ಪರಿಶ್ರಮದಿಂದ
ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಒಂದೇ ಒಂದು ದೇಶದ ಮೇಲೆಯೂ ಆಕ್ರಮಣ ಮಾಡದ ಜಗತ್ತಿನ ಏಕೈಕ ದೇಶ ಯಾವುದಾದರೂ ಭೂಪಟದಲ್ಲಿದ್ದರೆ ಅದು ನನ್ನ ಭಾರತ ಮಾತ್ರ, ಅದು ನಮ್ಮೆಲ್ಲರ ಭಾರತ ಮಾತ್ರ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಮ್ಮ ದೇಶದ 20-30 ಸಾವಿರ ವರ್ಷಗಳ ಚರಿತ್ರೆಯನ್ನು ತೆಗೆದು ನೋಡಿ, ಒಂದು ದೇಶದ ಮೇಲೂ ಕೂಡ ಆಕ್ರಮಣ ಮಾಡಲಿಲ್ಲ. ಆದ್ರೆ ಯಾವುದಾದ್ರೂ ದೇಶ ನಮ್ಮ ದೇಶದ ಸುದ್ದಿಗೆ ಬಂತು ಅಂದ್ರೆ ಅದನ್ನ ಅಟ್ಟಾಡಿಸ್ಕೊಂಡೋಗಿ ಒಡೆದಿರೋ ದೇಶ ಯಾವುದಾದ್ರೂ ಇದ್ರೆ ಆಪರೇಷನ್ ಸಿಂಧೂರ್ ಮೂಲಕ ಜಗತ್ತಿಗೆ ತೋರಿಸ್ಕೊಟ್ವಲ್ಲ, ಅದೂ ಕೂಡ ನಮ್ಮ ಭಾರತವೇ. ಹಿಂದೂಗಳು ಯಾವತ್ತಿಗೂ ಭಯೋತ್ಪಾದಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ, ಹಿಂದೂಗಳು ಯಾವತ್ತಿಗೂ ಭಯೋತ್ಪಾದಕರಾಗಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಾತಲ್ಲ, ಈ ದೇಶದ ಗೃಹ ಮಂತ್ರಿಗಳು ಪಾರ್ಲಿಮೆಂಟ್ ನಲ್ಲಿ 6 ತಿಂಗಳ ಮುಂಚೆ ಹೇಳಿದ್ರಲ್ಲ, ಭರವಸೆಯಿಂದ ದೇಶದ ಜನಕ್ಕೆ ಹೇಳ್ತಾರೆ ಹಿಂದೂಗಳು ಯಾವತ್ತಿಗೂ ಟೆರರಿಸ್ಟ್ಗಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ನಮ್ಮದು ಕಾಪಾಡುವ ಸಂಸ್ಕೃತಿಯೇ ಹೊರತು ಕೊಲ್ಲುವ ಸಂಸ್ಕೃತಿ ಅಲ್ಲ, ನಮ್ಮದು ಕಟ್ಟುವ ಸಂಸ್ಕೃತಿಯೇ ಹೊರತು ಒಡೆದು ಹಾಕುವ ಸಂಸ್ಕೃತಿಯಲ್ಲ. ಅದಕ್ಕೆ ನನ್ನ ಭಾರತ ಜಗತ್ತಿಗೆ ಶಾಂತಿ ದೂತರನ್ನ, ಚಕ್ರವರ್ತಿಗಳನ್ನ ಕಳಿಸಿದೆಯೇ ಹೊರತು ಆತ್ಮೀಯ ಬಂಧುಗಳೇ, ಇದುವರೆಗೆ ನನ್ನ ಭಾರತ ಜಗತ್ತಿಗೆ ಒಬ್ಬನೇ ಒಬ್ಬ ಭಯೋತ್ಪಾದಕನನ್ನು ಕಳಿಸಿಲ್ಲ ಕಣ್ರಿ. ಅದು ನನ್ನ ದೇಶದ ಗ್ರೇಟ್ನೆಸ್, ಅದು ನನ್ನ ಭಾರತದ ಶ್ರೇಷ್ಠತೆ, ಅದು ನನ್ನ ಸನಾತನ ಸಂಸ್ಕೃತಿಯ ಶ್ರೇಷ್ಠತೆ. ಇನ್ನೊಂದು ಮಾತು ಮುಂದೆ ಹೋಗಿ ಹೇಳ್ತೇನೆ, ಸನಾತನ ಧರ್ಮದ ಮೇಲೆ ತುಂಬಾ ಪ್ರೀತಿ ಯಾರಿಗಾದ್ರೂ ಆದ್ರೆ, ಸನಾತನ ಧರ್ಮದ ಮೇಲೆ ತುಂಬಾ ಇಷ್ಟ ಆದ್ರೆ, ಯಾರಿಗಾದ್ರೂ ಸರ್ವಸಂಗ ಪರಿತ್ಯಾಗಿಗಳಾಗಿ ಸಂತರು ಸಾಧುಗಳು ಆಗ್ತಾರೆ ಹೊರತು ಭಯೋತ್ಪಾದಕರಾಗಲಿಕ್ಕೆ ಸಾಧ್ಯ ಇಲ್ಲ. ಸನಾತನ ಧರ್ಮದ ಮೇಲೆ ಯಾರಿಗಾದ್ರೂ ಅತೀ ಪ್ರೀತಿ ಆದ್ರೆ ಅವರು ಸಾಧು ಸಂತರಾಗ್ತಾರೆ ಹೊರತು ಭಯೋತ್ಪಾದಕರಾಗಲ್ಲ ಕಣ್ರಿ. ಅದು ನನ್ನ ದೇಶದ ಮಹಿಮೆ, ಅದು ನನ್ನ ಸಂಸ್ಕೃತಿಯ ಶ್ರೇಷ್ಠತೆ. ಕೊನೆಗೊಂದು ಮಾತು, ಇಸ್ರೇಲಿನ ಸುತ್ತ ಇವತ್ತು ಇಸ್ರೇಲನ್ನ ಗ್ಯಾಪ್ ಅಲ್ಲಿ ಕೊಲ್ಲಬೇಕು, ಹೊಡೆದಾಕಬೇಕು ಅಂತ ಸುತ್ತ ಎಷ್ಟು ಶತ್ರು ರಾಷ್ಟ್ರಗಳು ಕಾಯ್ತಾ ಇದ್ದಾವೋ, ಅದೇ ರೀತಿ ನಮ್ಮ ದೇಶವನ್ನು ಕೂಡ ಸಮಯ ಸಿಕ್ಕಿದ್ರೆ ದೇಶವನ್ನು ಮಕಾಡೆ ಮಲಗಿಸಬೇಕು ಅಂತ ಈ ದೇಶದ ಸುತ್ತ ಇರತಕ್ಕಂತ ರಾಷ್ಟ್ರಗಳು ಕಾಯ್ತಾ ಇದ್ದಾವೆ. ದಯವಿಟ್ಟು ದೇಶದ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ನಮಗೆ ಆಯ್ಕೆ ಒಂದೇ ಇರಬೇಕು, ನನ್ನ ದೇಶ ಮೊದಲು, ಧರ್ಮ ಮುಖ್ಯ ದೇಶ ಮುಖ್ಯ ಅಂತ ಸನಾತನಿಗೆ ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ಒಂದೇ ಹೇಳಿ, ನನಗೆ ಧರ್ಮಕ್ಕಿಂತಲೂ ನನ್ನ ದೇಶವೇ ಮುಖ್ಯ ಅಂತ. ಯಾಕೆ ಅಂದ್ರೆ ಸನಾತನ ಧರ್ಮ ಬೇರೆಯಲ್ಲ, ಭಾರತ ಬೇರೆಯಲ್ಲ. ಸನಾತನ ಧರ್ಮದ ಅಸ್ತಿತ್ವ ಏನಿದೆಯಪ್ಪ ಅಂದ್ರೆ ಅದು ಭಾರತದ ಮಣ್ಣಿನಲ್ಲಿಯೇ ಅಡಗಿದೆ. ಭಾರತ ಬೇರೆಯಲ್ಲ, ಸನಾತನ ಧರ್ಮ ಬೇರೆ ಅಲ್ಲ, ಬೇರೆ ಅಲ್ಲ. ಕೊನೆಯದಾಗಿ ಯಾರೋ ಒಬ್ರು ಮೊನ್ನೆ ಭಾರತವನ್ನ ಇಷ್ಟೊಂದು ಜನ ಹಿಂದೂಗಳಿದಾರಲ್ಲ, ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸೋಣ ಅಂತ ಏನೊಬ್ಬರನ್ನು ಪ್ರಶ್ನೆ ಮಾಡಿದ್ರು. ಏನಪ್ಪಾ ಅಂದ್ರೆ ಪ್ರಪಂಚದ ಬೇರೆ ಬೇರೆ ಮತಗಳಿಗೆ ಅವ್ರದೇ ಆದಂತ ದೇಶಗಳಿದಾವೆ, ಒಂದೆರಡಲ್ಲ. ಒಂದು ಮತಕ್ಕೆ 40ಕ್ಕಿಂತ ಹೆಚ್ಚು ದೇಶಗಳಿದಾವೆ, ಇನ್ನೊಂದು ಮತಕ್ಕೆ 100ಕ್ಕಿಂತ ಹೆಚ್ಚು ದೇಶಗಳಿದಾವೆ. ಒಂದೇ 1 ಕೋಟಿ ಬೆಂಗಳೂರಿನಷ್ಟು ಜನಸಂಖ್ಯೆ ಇರುವ ಇಸ್ರೇಲಿಯರಿಗೆ, ಯಹೂದಿಗಳಿಗೆ ಇಸ್ರೇಲ್ ದೇಶ ಇದೆ. 80ಕ್ಕೂ ಹೆಚ್ಚು ಕೋಟಿ ಇರತಕ್ಕಂತ ಹಿಂದೂಗಳಿಗೆ ಯಾವ ದೇಶವೂ ಇಲ್ಲ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗಬಹುದು. ಯಾಕಂದ್ರೆ ಇವತ್ತು ನಮ್ಮ ದೇಶವನ್ನ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿ ನೆನಪಿರಲಿ, ಯಾರು ಏನೇ ಮಾಡಿದ್ರು ಅವತ್ತಿಗೂ ಇದು ಹಿಂದೂ ರಾಷ್ಟ್ರವೇ, ಇವತ್ತಿಗೂ ಇದು ಹಿಂದೂ ರಾಷ್ಟ್ರವೇ, ಮುಂದಕ್ಕೂ ಕೂಡ ಇದು ಹಿಂದೂ ರಾಷ್ಟ್ರವೇ. ಹಿಮಾಲಯ ಪರ್ವತವೇ ಹೇಳುತ್ತೆ, ಕೈಲಾಸ ಪರ್ವತವೇ ಹೇಳುತ್ತೆ, ಆ ಪರ್ವತದ ಹೆಸರೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ಗಂಗಾ, ಸರಸ್ವತಿ, ಸಿಂಧು, ಗೋದಾವರಿ, ಕಾವೇರಿ ನದಿಗಳ ಹೆಸರುಗಳೇ ಹೇಳ್ತವೆ ಇದು ಹಿಂದೂ ರಾಷ್ಟ್ರ ಅಂತ. ಸಹ್ಯಾದ್ರಿ ಪರ್ವತ ಶ್ರೇಣಿ, ವಿಂಧ್ಯ ಪರ್ವತ ಶ್ರೇಣಿ ಪರ್ವತಗಳ ಹೆಸರುಗಳೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರಮಮಲೇಶ್ವರಂ ಪರಳ್ಯಾಂ ವೈದ್ಯನಾಥಂ ಚ ಡಾಕಿನ್ಯಂ ಭೀಮಶಂಕರಂ ಸೇತು ಬಂದೇತು ರಾಮೇಶಂ ನಾಗೇಶಂ ದಾರುಕಾವನೆ ಅಂತ ಹೇಳ್ತೀವಲ್ಲ, 12 ಜ್ಯೋತಿರ್ಲಿಂಗಗಳು ಹೇಳ್ತವೆ ಇದು ಹಿಂದೂ ರಾಷ್ಟ್ರ ಅಂತ. ಚಾಮುಂಡಿ ಬೆಟ್ಟವೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. 18 ಶಕ್ತಿಪೀಠಗಳು ಹೇಳ್ತವೆ ಇದು ಹಿಂದೂ ರಾಷ್ಟ್ರ ಅಂತ. 108 ವೈಷ್ಣವ ದಿವ್ಯ ಕ್ಷೇತ್ರಗಳು ಹೇಳ್ತವೆ ಇದು ಹಿಂದೂ ರಾಷ್ಟ್ರ ಅಂತ. ಹಿಂದೂ ಮಹಾಸಾಗರ ಅನ್ನೋ ಹೆಸರೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ಭಾರತ ಅನ್ನೋ ಹೆಸರೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ನಮ್ಮ ಊರಿನ ದೇವಾಲಯಗಳು ನಮ್ಮ ನಿಮ್ಮೆಲ್ಲರ ಹೆಸರೇ ಹೇಳುತ್ತೆ ಇದು ಹಿಂದೂ ರಾಷ್ಟ್ರ ಅಂತ. ಅವತ್ತಿಗೂ ಇದು ಹಿಂದೂ ರಾಷ್ಟ್ರವೇ, ಇವತ್ತಿಗೂ ಇದು ಹಿಂದೂ ರಾಷ್ಟ್ರವೇ.
ಲಕ್ಷಾಂತರ ವರ್ಷಗಳ ಹೋದ್ರೂ ಕೂಡ ಇದು ಹಿಂದೂ ರಾಷ್ಟ್ರವೇ. ಆದರೆ ಒಂದೇ ಒಂದು ಎಚ್ಚರಿಕೆಯ ಸಂದೇಶ ನಿಮಗಷ್ಟೇ. ಶಿವನನ್ನ ತಪಸ್ಸಿನಿಂದ ಒಲಿಸಿಕೊಂಡಂತ ಅರ್ಜುನ, ಶಿವನನ್ನೇ ಪರಮೇಶ್ವರನನ್ನೇ ತಪಸ್ಸಿನಿಂದ ಒಲಿಸಿಕೊಂಡ ಅರ್ಜುನ, ಪಾಶುಪತಾಸ್ತ್ರವನ್ನು ಪಡ್ಕೊಂಡಂತಹ ಆ ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡದೆ ಓಡಿ ಹೋಗ್ತಾನೆ. ನನ್ನ ಕೈಲಾಗಲ್ಲ ಅಂತ ಭಗವದ್ಗೀತೆಯ ಮೊಟ್ಟ ಮೊದಲನೇ ಶ್ಲೋಕದಿಂದಲೇ ಇದು ಪ್ರಾರಂಭ ಆಗುತ್ತೆ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಶ್ರೀಕೃಷ್ಣ ಅವನನ್ನ ಕರ್ಕೊಂಡು ಒಂದು ರಥದಲ್ಲಿ ಕೂರಿಸಿ ಹೇಳ್ತಾನೆ, ಭಗವದ್ಗೀತೆಯನ್ನೆಲ್ಲ ಬೋಧಿಸಿದ ನಂತರ ಶ್ರೀಕೃಷ್ಣ ಏನ್ ಮಾಡ್ತಾನೆ, ಗಾಂಡೀವವನ್ನ ಹಿಡಿದು ಶತ್ರುಗಳನ್ನ ಸಂಹಾರ ಮಾಡಿ ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆಯನ್ನ ಮಾಡಿದ್ದು ನಿಮ್ಮೆಲ್ಲರಿಗೂ ನೆನಪಿದೆ. ಆತ್ಮೀಯರೇ, ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶಿಸಿದ ಮೇಲೂ ಅರ್ಜುನ ಏನಾದರೂ ಯುದ್ಧವನ್ನು ಮಾಡಲು ಹೋಗಿದ್ರೆ ಇವತ್ತು ಜಗತ್ತಿನಲ್ಲಿ ಯಾರೂ ಕೂಡ ಭಗವದ್ಗೀತೆಯನ್ನು ಓದಲಿಕ್ಕೆ ಆಗ್ತಾನೆ ಇರಲಿಲ್ಲ, ಓದ್ತಾನೂ ಇರಲಿಲ್ಲ. ಅಲ್ಲಿಗೆ ಭಗವದ್ಗೀತೆಯ ಉಪದೇಶದ ಮೊದಲಿಗೂ ಭಗವದ್ಗೀತೆಯ ಉಪದೇಶದ ನಂತರಕ್ಕೂ ಅರ್ಜುನನಲ್ಲಿ ಬದಲಾವಣೆ ಒಂದೇ. ಅರ್ಜುನನ ಮಾನಸಿಕ ಸ್ಥಿತಿ, ದೇಶದ ಪರಿಸ್ಥಿತಿ. ದೇಶ ಬದಲಾಗಬೇಕು ಅಂದ್ರೆ ದೇಶದ ಪರಿಸ್ಥಿತಿಗಳು ಬದಲಾಗಬೇಕು. ದೇಶದ ಪರಿಸ್ಥಿತಿಗಳು ಬದಲಾಗಬೇಕು ಅಂದ್ರೆ ಎಲ್ಲ ಸನಾತನ ಹಿಂದೂಗಳ ಮನಸ್ಥಿತಿ ಬದಲಾಗಬೇಕು. ಸನಾತನ ಹಿಂದೂಗಳ ಮನಸ್ಥಿತಿ ಏನಾದರೂ ಬದಲಾಯಿತು ಅಂದ್ರೆ ಪರಿಸ್ಥಿತಿಗಳು ಆಟೋಮೆಟಿಕ್ ಆಗಿ ಬದಲಾಗ್ತದೆ. ಪರಿಸ್ಥಿತಿಗಳು ಬದಲಾಯಿತು ಅಂದ್ರೆ ನಮ್ಮ ದೇಶ ಖಂಡಿತವಾಗಿಯೂ ಬದಲಾಗ್ತದೆ. ಯಾರು ಸನಾತನ ಸಂಸ್ಕೃತಿಗೆ ಗೌರವ ಕೊಡ್ತಾರೋ ಅವರಿಗೆ ಮಾತ್ರ ಗೌರವ ಕೊಡಿ. ಬೀದಿಯಲ್ಲಿ ಹಾದಿಯಲ್ಲಿ ಹೋಗೋ ಕಂಡು ನಾಯಿಗಳಿಗೆಲ್ಲ ಬೆಲೆ ಕೊಡ್ತಾ ಕೂತ್ಕೊಳ್ಬೇಡಿ. ನಿಮ್ಗೆ ಯಾರು ಬೆಲೆ ಕೊಡ್ತಾರೋ, ನಿಮ್ಮ ಸಂಸ್ಕೃತಿಗೆ ಯಾರು ಬೆಲೆ ಕೊಡ್ತಾರೋ, ನಿಮ್ಮ ದೇಶಕ್ಕೆ ಯಾರು ಬೆಲೆ ಕೊಡ್ತಾರೋ, ನಿಮ್ಮ ದೇಶದ ಸಂವಿಧಾನಕ್ಕೆ ಯಾರು ಬೆಲೆ ಕೊಡ್ತಾರೋ, ನಿಮ್ಮ ದೇಶದ ಸಂಸ್ಕೃತಿಗೆ ಯಾರು ಬೆಲೆ ಕೊಡ್ತಾರೋ, ನಿಮ್ಮ ಪರಂಪರೆಗೆ ಯಾರು ಬೆಲೆ ಕೊಡ್ತಾರೋ ಅವರಿಗೆ ಮಾತ್ರ ಬೆಲೆ ಕೊಡಿ. ಮಿಕ್ಕವರನ್ನ ಪಕ್ಕಕ್ಕಿಟ್ಟು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಮುಂದೆ ಹೋಗೋಣ. ಪ್ರಭು ಶ್ರೀರಾಮನ ಆಶೀರ್ವಾದ, ಜಗದಂಬೆಯ ಶಕ್ತಿ ನಮಗೋಸ್ಕರ ಅವರು ನಮ್ಮ ಹಿಂದೆ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿದ್ದಾರೆ. ನಮ್ಮ ಪ್ರಯತ್ನವಿದ್ರೆ ಆ ಭಗವಂತನೇ ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ತಾ, ದಯವಿಟ್ಟು ಈ ಮಾತುಗಳನ್ನ ಕೇಳಿ ಪ್ರಸಾದ ತಿಂದು ವಾಪಸ್ ಹೋಗ್ಬೇಕಾದ್ರೆ ಇಲ್ಲೇ ಮರೆತು ದಯವಿಟ್ಟು ಹೋಗಬೇಡಿ. ದಯವಿಟ್ಟು ಹೇಳ್ತಾನೆ, ಆತ್ಮೀಯ ಬಂಧುಗಳೇ, ಮನೆಗೆ ಹೋಗಿ ಮಕ್ಕಳಿಗೆ ಧರ್ಮದ ಬಗ್ಗೆ, ಸಂಸ್ಕಾರದ ಬಗ್ಗೆ ಹೇಳ್ಕೊಡಿ. ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕಲಿಸ್ಕೊಟ್ರೆ, ಎಜುಕೇಶನ್ ಪಡ್ಕೊಂಡಿರೋ ಒಬ್ಬ ಹುಡುಗ ಹುಡುಗಿ ಟೆರರಿಸ್ಟ್ಗಳಾದ್ರೂ ಆಗ್ಬೋದು, ಆದ್ರೆ ಸಂಸ್ಕಾರವನ್ನ ಪಡೆದಂತಹ ಮಕ್ಕಳು ಯಾವತ್ತಿಗೂ ಟೆರರಿಸ್ಟ್ಗಳಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂಸ್ಕಾರದ ಶಕ್ತಿ ಅಂತದ್ದು ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮದ ಸ್ಥಳದಲ್ಲಿ RSS ಶಾಖೆ ನಡೆಯುವ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನಿಮ್ಮ ಮಕ್ಕಳನ್ನ ದೇಶಭಕ್ತರನ್ನಾಗಿಸಬೇಕು ಅಂದ್ರೆ ದಯವಿಟ್ಟು ಶಾಖೆಗೆ ಕಳಿಸಿ. ಶಾಖೆಯಲ್ಲಿ ತುಂಬಾ ಜನ ಹೇಳ್ತಾರೆ, ತುಂಬಾ ಜನ RSS ಬಗ್ಗೆ ಏನೇನೋ ಅನ್ಕೊಂಡಿರ್ತಾರೆ. ಒಂದೇ ಮಾತು ಹೇಳ್ತಾನೆ, RSS ಅಂದ್ರೆ ದೇಶ, ದೇಶದ ಸಂಸ್ಕೃತಿ, ದೇಶದ ಸಂಸ್ಕೃತಿ, ದೇಶ ಅಂದ್ರೆ ಅದು RSS. ನಿಮ್ಮ ಮಕ್ಕಳನ್ನ ಆ ಶಾಖೆಗೆ ಕಳಿಸಿದ್ರೆ ದೇಶಭಕ್ತರಾಗ್ತಿರೋ ಹೊರತು ಭಯೋತ್ಪಾದಕರಾಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳು ದೇಶಭಕ್ತರಾಗಬೇಕು ಅಂದ್ರೆ ದಯವಿಟ್ಟು ಯಾವ ಒಂದು ಅಡೆತಡೆಗಳು ಇಲ್ಲದೆ ಮಕ್ಕಳನ್ನ ಕಳಿಸಿ ಅವರನ್ನ ಸಶಕ್ತರನ್ನಾಗಿ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ದೇಶ ಧರ್ಮಕ್ಕೆ ಪ್ರಾಣಗಳನ್ನ ಕೊಟ್ಟ ಕೋಟ್ಯಂತರ ಮಂದಿ ಧರ್ಮಾಭಿಮಾನಿಗಳ, ದೇಶ ಪ್ರೇಮಿಗಳಿಗೆ ಸ್ಫೂರ್ತಿಯನ್ನು ತುಂಬಿದ ಆ ಜಯಘೋಷಗಳನ್ನ, ರಣಮಂತ್ರಗಳನ್ನ, ತಾರಕ ಮಂತ್ರವನ್ನ ಭಕ್ತಿಯಿಂದ, ಶ್ರದ್ಧೆಯಿಂದ ಎಲ್ಲರೂ ಹೇಳೋಣ. ಕೈ ಮೇಲ್ ಮಾಡಿ ಹೇಳಿ, ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಂದೇ ವಂದೇ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. सीतापति रामचंद्र की, सीतापति रामचंद्र की. पवन सुत
ದಿಕ್ಸೂಚಿ ಭಾಷಣ ಕೇವಲ ದಿಕ್ಸೂಚಿ ಭಾಷಣವಾಗಿರಲಿಲ್ಲ, ನಮ್ಮೆಲ್ಲರ ಮನಸ್ಸಿನಲ್ಲಿ ಹುದುಗಿದಂತಹ ಧರ್ಮದ ಜಾಗೃತಿಯನ್ನ ಮೂಡಿಸುವಂತಹ ದಿಕ್ಸೂಚಿ ಭಾಷಣವಾಗಿತ್ತು. ನಮ್ಮ ಹಿಂದೂ ಸನಾತನ ಧರ್ಮ ಉಳಿದು ಬಂದದ್ದು ಕೇವಲ ನಿನ್ನೆ ಮೊನ್ನೆಯಿಂದಲ್ಲ, ಸಿಂಧು ನಾಗರಿಕತೆಯಿಂದ ಉಳಿದು ಬಂದಂತಹ ಧರ್ಮ. ನಮ್ಮ ಸನಾತನ ಧರ್ಮ ಕೇವಲ ಒಂದು ದಿನದಲ್ಲಿ ಹುಟ್ಟಿಕೊಂಡದಂತಲ್ಲ, ಕೋಟ್ಯಾಂತರ ಜನರ ತ್ಯಾಗಗಳಿಂದ ಇಂದಿಗೂ ಜೀವಂತವಾಗಿರುವಂತಹ ಧರ್ಮ ಎಂದು ತಮ್ಮ ದಿಕ್ಸೂಚಿ ಭಾಷಣಗಳ ಮೂಲಕ ತಿಳಿಸಿದಂತಹ ಶ್ರೀಯುತ ಬಾಲಚಂದ್ರರವರಿಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ನಮ್ಮ ಈ ಘೋಷಣೆಗಳು ಕೇವಲ ನಮ್ಮ ನಾಲಿಗೆಯಲ್ಲಿ ಮಾತ್ರ ಹೊರಡಾಡಬಾರದು, ದೇವಸ್ಥಾನಗಳಿಗೆ ಮಾತ್ರ ನಮ್ಮ ಪೂಜೆ ಪಠಣಗಳು, ಹಿಂದೂ ಧರ್ಮದ ಜಾಗೃತಿಗಳು ಇರಬಾರದು. ಪ್ರತಿ ಮನೆಗಳಲ್ಲಿ ಭಗವದ್ಗೀತೆ, ರಾಮಾಯಣ, ಮಹಾಭಾರತದಂತಹ ಕಥೆಗಳು ಕೂಡ ಪಠಣವಾಗಬೇಕು. ಅಂದಾಗ ಮಾತ್ರ ನಮ್ಮ ಇಂತಹ ಸಾವಿರಾರು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಗಳು ಸಾರ್ಥಕತೆಯನ್ನ ಪಡೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇದೀಗ ನಮ್ಮ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಆಯೋಜಿಸಿದಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ವಂದನಾರ್ಪಣೆ ಘಟ್ಟವನ್ನ ತಲುಪಿದೆ. ಇದಾದ ನಂತರದಲ್ಲಿ ಎಲ್ಲರೂ ಎದ್ದು ನಿಂತು ಒಂದೇ ಮಾತರಂ ಗೀತೆಗೆ ಗೌರವವನ್ನ ಸೂಚಿಸಬೇಕು. ವಂದನಾರ್ಪಣೆಗಾಗಿ ನಾನು ಶ್ರೀಯುತ ಲಕ್ಷ್ಮೀಕಾಂತ್ ರೆಡ್ಡಿ ಅವರನ್ನ ಕೇಳಿಕೊಳ್ತೇನೆ.